ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವವಿಘ್ನೇಶ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्यहेया नियतिदृशितमो बन्धमोक्षाश्च यस्मात् अस्य श्रीब्रह्मरुद्र प्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमश्चिन्तयेतं महान्तं धर्मप्रोज्झितकैतवोऽत्र परमः निर्मत्सराणां सतां वेद्यं वास्तवमत्र वस्तु शिवदं तापत्रयोन्मूलनं श्रीमद्भागवते महामुनिकृते किं वा परैरीश्वरः सद्यो हृत्यवरुद्धतेऽत्र कृतिभिः शुश्रूषुभिस्तक्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसम् आलयं मुहुरहो रसिकाः भुवि भावुकाः अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् भवति यदनुभावादेडमूकोऽपि वाग्मी जडमतिरपि जन्तुर्जायते प्रज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे पञ्चाशद्वर्षपर्यन्तं सततं रामपूजकः श्री सत्यप्रमोद गुरुराट भासतां नो हृदम्बरे बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः चित्तं मद्गुणदोषचिन्तनविधौ नूनं मनां मा कृताः श्रीसत्यात्मगुरो त्वदङ्घ्रियुगलं हित्वा न मे सद्गतिः यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये श्रीगुरुभ्यो नमः हरिः ओं हरिः ओं हरिः ओं स्वस्तिस्तु असेडधन्मङ्गलानि सन्तु श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपटुतरे धर्माद्यखिलपुरुषार्थसाधनीभूते अद्य श्रीमद्भागवते सप्तमस्कन्धान्तरकथा प्रारम्भे सति किञ्चित् पूर्वकथानुवादः हरिः ओं हरिः ओं हरिः ओं ನಿನ್ನೆ ದಿನ ನಾವು ಭಗವಂತನ ಮಹಿಮೆಗಳನ್ನು ತಿಳಿದುಕೊಳ್ಳಬೇಕಾದರೆ ನಾರದರು ಎಷ್ಟು ಸಕ್ರಮವಾದ ರೀತಿಯಲ್ಲಿ ನಮಗೆ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ. ಮೊದಲು ಜಗತ್ತನ್ನು ಅರ್ಥ ಮಾಡಿಕೊಳ್ಳಿ. ಜಗತ್ತಿನ ನಿರ್ಮಿತಿ 24 ತತ್ವಗಳಿಂದ
ಅದಕ್ಕೆ ನಿಯಾಮಕರಾಗಿರ್ತಕ್ಕಂತಹ ಚೇತನರು ಜೀವ, ಮಹಾಲಕ್ಷ್ಮಿ ಮತ್ತು ಪರಮಾತ್ಮ. ಅದರ ಜೊತೆಯಲ್ಲಿ ಜಗತ್ತಿನಲ್ಲಿ ಎರಡು ರೀತಿಯಾಗಿರ್ತಕ್ಕಂಥ ವಿಭಾಗಗಳಿವೆ. ಒಂದು ಸ್ಥಾವರ ಅಂತ ತಿಳ್ಕೊಂಡಂತಂದರೆ ಮರಗಳು, ಬಳ್ಳಿಗಳು, ಪರ್ವತಗಳು ಇತ್ಯಾದಿಗಳು. ಜಂಗಮ ಅಂತ ತಿಳ್ಕೊಂಡಂತಂದರೆ ಒಟ್ಟು ಓಡಾಡುವ, ಹರಿದಾಡುವ ಒಂದು ಕ್ರಿಮಿಯಿಂದ ಪ್ರಾರಂಭ ಮಾಡಿಕೊಂಡು, ಹಾರಾಡುವ ಸೊಳ್ಳೆಯಿಂದ ಪ್ರಾರಂಭ ಮಾಡಿಕೊಂಡು, ಆನಂತರ ಆನೆ, ಜಿರಾಫ್, ಡೈನೋಸರಸ್ವರೆಗೂ ಸಂಪೂರ್ಣ ಮಾನವ ಜಾತಿ, ಅದರ ನಂತರ ಸಂಪೂರ್ಣ ಬ್ರಹ್ಮದೇವರವರೆಗಿರ್ತಕ್ಕಂಥ ಸಕಲ ಜೀವರು. ಈ ರೀತಿಯಾಗಿ ಎರಡು ವಿಭಾಗಗಳು. ಭಗವಂತನನ್ನು ತಿಳಿದುಕೊಳ್ಳಬೇಕಾಗಿದ್ದರೆ ಈ ಜಗತ್ತನ್ನು ಹುಟ್ಟಿಸಿದವರು ಯಾರು? ಶಕ್ತರು. ಅದರಿಂದಾಗಿ ಈ ಸಂಪೂರ್ಣವಾಗಿರ್ತಕ್ಕಂತಹ ಜಗತ್ತು ಯಾರನ್ನಾದರೂ ಆಶ್ರಯಿಸಬೇಕಾಗಿದೆ. ನಮಗೆ ಎಲ್ಲಕ್ಕಿಂತ ಮುಖ್ಯ ವ್ಯಕ್ತಿಯನ್ನು ಆಶ್ರಯಿಸಬೇಕಾಗಿದೆ. ಎಲ್ಲರಿಗಿಂತ ಶ್ರೇಷ್ಠ ವ್ಯಕ್ತಿ ಈ ಜಗತ್ತನ್ನು ನಿರ್ಮಿಸಿದ ವ್ಯಕ್ತಿ. ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಈ 8 ಕ್ರಿಯೆಗಳನ್ನು ತನ್ನ ಅಧೀನದಲ್ಲಿಟ್ಟುಕೊಂಡ ವ್ಯಕ್ತಿ ಇವನು ಸರ್ವೋತ್ತಮ. ಇಂಥ ವ್ಯಕ್ತಿ ಭಗವಂತ. ಉಳಿದ ಕೆಲವು ವಿಭಾಗದ ಸೃಷ್ಟಿಯನ್ನು ಮಾಡತಕ್ಕಂಥ ಇಂದ್ರಾದಿ ದೇವತೆಗಳು, ಗರುಡಶೇಷ, ರುದ್ರರು, ವಾಯುದೇವರು, ಬ್ರಹ್ಮದೇವರು, ಮಹಾಲಕ್ಷ್ಮಿ. ಆದರೆ ಇವರಾರೂ ಪರಮಾತ್ಮನಲ್ಲ, ಸರ್ವೋತ್ತಮರಲ್ಲ. ಸರ್ವೋತ್ತಮ ಪರಮಾತ್ಮ ಒಬ್ಬನೇ. ಉಳಿದವರೆಲ್ಲರೂ ಅವನ ಭಕ್ತರು, ಅವನ ಆಜ್ಞೆಗನುಸಾರವಾಗಿ ಜಗತ್ತಿನಲ್ಲಿ ಸೃಷ್ಟಿ ಮಾಡ್ತಕ್ಕಂಥವರು. ಇದನ್ನು ತಪ್ಪದೇ ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದು ಅವಶ್ಯಕತೆ. ಬರೀ ದೇವರು ಸರ್ವೋತ್ತಮ ಅಂತಂದು ಸಂಶಯ ಬರಬಾರ್ದು. ನಿಶ್ಚಿತವಾದ ರೀತಿಯಲ್ಲಿ ಸರ್ವೋತ್ತಮತ್ವವನ್ನು ನಾವು ಭಗವಂತನಲ್ಲಿ ತಪ್ಪದೇ ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯಕವಾಗಿದೆ. ಆನಂತರ ಈ ಸಂಪೂರ್ಣ ಜಗತ್ತು ಅವ್ಯವಸ್ಥಿತವಿಲ್ಲ, ಸುವ್ಯವಸ್ಥಿತವಾಗಿದೆ. ಈ ಜಗತ್ತಿನ ವ್ಯವಹಾರದಲ್ಲಿ ಕಿಯಾಸ್ ಇಲ್ಲ. ಪರಮಾತ್ಮನ ಪ್ಲ್ಯಾನ್ ಪ್ರಕಾರ ಸರ್ವವು ನಡೀತದೆ. ಪೃಥ್ವಿ ತನ್ನ ಸುತ್ತಲೂ ತಿರುಗಬೇಕು, ಸೂರ್ಯನ ಪ್ರಕಾಶ ಸಿಗಬೇಕು, ಚಂದ್ರನ ಪ್ರಕಾಶ ಸಿಗಬೇಕು, ಬೀಜಗಳಿಂದ ವನಸ್ಪತಿಗಳು ಉತ್ಪತ್ತಿ ಆಗಬೇಕು, ಪರಾಗಸ್ಪರ್ಶದಿಂದ ಗಿಡ ಮರಗಳಲ್ಲಿರ್ತಕ್ಕಂಥ ಗರ್ಭಾಧಾರಣೆ ಆಗಬೇಕು, ಆನಂತರ ಕೆಲವು ಪ್ರಾಣಿಗಳಲ್ಲಿ ವಿಶಿಷ್ಟ ರೀತಿಯಾದ ಗರ್ಭಾಧಾರಣೆ, ಮನುಷ್ಯರಲ್ಲಿ ಶರೀರ ಸಂಬಂಧದಿಂದ ಇತ್ಯಾದಿ. ಈ ರೀತಿಯಾಗಿ ವಿಚಿತ್ರವಾಗಿರ್ತಕ್ಕಂಥ ಸೃಷ್ಟಿ ಮಾಡಿರ್ತಕ್ಕಂಥ ವ್ಯಕ್ತಿ ಪರಮಾತ್ಮ. ದೇಹದ ಸಂಯೋಗ ವಿಯೋಗಗಳು ಜೀವರಿಗೆ ಮಾತ್ರ, ಭಗವಂತನಿಗಿಲ್ಲ. ಯಾಕೆ ಅಂತ ತಿಳ್ಕೊಂಡಂತಂದರೆ ಭಗವಂತ ನಮಗೆ ಸರ್ವ ಅವಸ್ಥಾ ಪ್ರೇರಕನು. ಸರ್ವ ಅವಸ್ಥಾ ಪ್ರೇರಕನು ಅಂತಂದರೆ ಹೇಗೆ? ಮನುಷ್ಯನಿಗೆ ಶರೀರಕ್ಕೆ ಬಾಲ್ಯ, ತಾರುಣ್ಯ, ವೃದ್ಧಾಪ್ಯ, ಮರಣ ಇತ್ಯಾದಿಗಳು, ಅದಕ್ಕೂ ಪರಮಾತ್ಮನು ನಿಯಾಮಕ. ಆದರೆ ಮುಖ್ಯವಾಗಿ ಮನುಷ್ಯನಿಗೆ ಎಚ್ಚರ ಬೇಕು, ನಿದ್ರೆ ಬೇಕು, ಸಣ್ಣ ಪುಟ್ಟ ಇಚ್ಛೆ ಪೂರೈಸಿಕೊಳ್ಳೋದಕ್ಕೋಸ್ಕರ ಸ್ವಪ್ನ ಬೇಕು. ಜಾಗ್ರತ್, ಸ್ವಪ್ನ, ಸುಷುಪ್ತಿ ಮತ್ತು ಸಮಾಧಿ ಅವಸ್ಥೆ, ತುರಿಯಾವಸ್ಥೆ, ಮೂರ್ಛಾವಸ್ಥೆಯನ್ನು ಅನ್ಬೋದು. ಇವುಗಳನ್ನು ನಿಯಮನ ಮಾಡ್ತಕ್ಕಂಥವ್ರು ಯಾರು? ನಮ್ಮನ್ನು ಎಚ್ಚರಗೊಳಿಸಿ ನಮ್ಮ ಅವಯವಗಳು ಸರಿಯಾದ ಕ್ರಿಯೆಗಳನ್ನು ಮಾಡಬೇಕಾಗಿದ್ದರೆ ಆ ವ್ಯಕ್ತಿಯನ್ನು ಮಾಡ್ತಕ್ಕಂಥವನು ಅವನೇ ಸರ್ವೋತ್ತಮ, ಅವನೇ ಶ್ರೀಹರಿ. ವಿಶ್ವರೂಪನಾಗಿ ಜಾಗೃತ ಅವಸ್ಥೆಯನ್ನು ನಮಗೆ ಪ್ರೇರಿಸಿದರೆ, ತೈಜಸನಾಗಿ ಸ್ವಪ್ನಗಳನ್ನು ತೋರಿಸ್ತಾನೆ, ಆನಂತರ ಪ್ರಾಜ್ಞನಾಗಿ ನಮಗೆ ಗಾಢ ನಿದ್ರೆಯನ್ನು ಕೊಟ್ಟು ವಿಶ್ರಾಂತಿಯನ್ನು ಕೊಡ್ತಾನೆ, ಸುಖದ ಅನುಭವ ಮಾಡಿಕೊಡ್ತಾನೆ. ಧ್ಯಾನಾವಸ್ಥೆಯಲ್ಲಿ ಏಕಾಗ್ರಚಿತ್ತನಾಗಿ ನಮ್ಮ ಮನಸ್ಸಿನಲ್ಲಿ ವಾಸ ಮಾಡಿ ಹೃದಯ ಮಂದಿರದಲ್ಲಿ ತನ್ನ ದರ್ಶನವನ್ನು ಪರಮಾತ್ಮ ಕೊಡ್ತಾನೆ. ಪ್ರಕೃತಿಬದ್ಧನಾಗಿರ್ತಕ್ಕಂಥ ಜೀವ ಅವನ ಅಧೀನನಾಗಿ ಸೂತ್ರಧಾರನ್ನು ಕುಣಿಸಿದಂತೆ ಗೊಂಬೆಯಂತೆ
ಈ ಜೀವ ಕುಣಿತಾ ಇರ್ತಾನೆ. ಹೀಗಿದ್ದರೂ ಕೆಲವರು ಅಜ್ಞರು ಅಥವಾ ಕೆಲವು ಆಗ್ರಹಿಗಳು ನಾವು ದೇವರು ಒಂದೇ, ಅವನಿಗೂ ನಮಗೂ ಏನು ಅಂತರವಿಲ್ಲ, ನಾವೇ ದೇವರು, ಏನು ಅಜ್ಞಾನದ ಸಂಪರ್ಕದಿಂದ ಈ ಜಗತ್ತಿನಲ್ಲಿದ್ದೇವೆ ಇತ್ಯಾದಿಗಳೆಲ್ಲವೂ ಕೂಡ ಆ ರೀತಿಯಾಗಿ ಹೇಳ್ತಾರೆ. ಬೇರೆ ಆಗಲಿಕ್ಕೆ ಸಾಧ್ಯವಿಲ್ಲ. ದೇವರು ಒಳಗಿದ್ದಾನೆ ಅಂತ ನಾವು ಜೀವ ಶರೀರ ಹೇಗೆ ಒಂದು ಅದೇ ರೀತಿಯಾಗಿ ದೇವರು ಇಲ್ಲೇ ಆಗಿರಬೇಕಲ್ಲ. ಅದಕ್ಕೆ ಶಾಸ್ತ್ರ ಉತ್ತರ ಕೊಡ್ತದೆ. ಗಾಳಿ ಗಂಧವನ್ನು ತೆಗೆದುಕೊಂಡು ಬರ್ತಾರೆ, ಹೂವಿನ ಮೇಲಿಂದ ಸುಗಂಧವನ್ನು ತೆಗೆದುಕೊಂಡು ಬರ್ತಾರೆ, ಆನಂತರ ತಿಪ್ಪೆ ಇತ್ಯಾದಿಗಳಿಂದ ದುರ್ಗಂಧವನ್ನು ತೆಗೆದುಕೊಂಡು ಬರ್ತಾರೆ. ಹಾಗಾದರೆ ಆ ಗಂಧ ಆ ಗಾಳಿಯ ಗುಣವೇ ಅಲ್ಲ. ಗಾಳಿ ಗಂಧದ ಜೊತೆಯಲ್ಲಿದ್ದರೂ ಹೇಗೆ ಪ್ರತ್ಯೇಕವಾಗಿರ್ತಾನೆ, ಅದೇ ರೀತಿಯಾಗಿ ಪರಮಾತ್ಮನು ಕೂಡ ನಮ್ಮ ಜೊತೆಯಲ್ಲಿದ್ದರೂ ನಮ್ಮಿಂದ ಸಂಪೂರ್ಣ ಪರಮಾತ್ಮ ಭಿನ್ನನಾಗಿದ್ದಾನೆ. ಆದ್ದರಿಂದಾಗಿ ದೇವರು ಜೀವರನ್ನು ತಿಳಿದುಕೊಳ್ಳದೇ ಇದ್ದರೆ ಈ ಅಜ್ಞಾನವೇ ಸಂಸಾರ. ಜೀವೇಶ್ವರ ಭೇದದ ಅಜ್ಞಾನ ಅಂದರೆ ಜೀವರಲ್ಲಿ ಈಶ್ವರನಲ್ಲಿ ಭೇದ ಇದೆ ಅಂತನ್ನೋದು ತಿಳಿದುಕೊಳ್ಳದೇ ಇರುವಿಕೆ, ಇದೇ ಸಂಸಾರ, ಇದೇ ಸಂಸಾರ ಬಂಧ. ಅದೇಗೆ ಆಚಾರ್ಯ ಹೇಳ್ತೀರಿ ಅಂತ ತಿಳ್ಕೊಂಡಂತ. ಹೌದು, ಸಂಸಾರದಲ್ಲಿದ್ದಾಗ ನಾನು ಮನೆ ಯಜಮಾನತೆ, ನಾ ಏನು ಕಡಿಮೆ, ನಾನೇ ಕೆಲಸ ಮಾಡ್ತಕ್ಕಂಥವನು, ನಾನಿಂದ ಎಲ್ಲವೂ ಆಗ್ತದೆ ಅಂತನ್ನೋ ಒಂದು ಏನು ಈಗೋ ಇದೆಯಲ್ಲ, ಈ ಈಗೋನೇ ಜೀವಬ್ರಹ್ಮರ ಭೇದದ ಅಜ್ಞಾನ. ಇಲ್ಲದೇ ಇದ್ದರೆ ಪರಮಾತ್ಮನ ಪ್ರೇರಣೆಯಿಂದ ಎಲ್ಲವೂ ನಡೀತಾ ಇದೆ. ನೋಡುವವನು ಅವನೇ, ನುಡಿಸುವವನು ಅವನೇ, ನೋಡಿ ಆನಂದ ಕೊಡ್ತಕ್ಕಂಥವನು ಅವನೇ. ಈ ರೀತಿಯಾಗಿರ್ತಕ್ಕಂಥ ಸರಿಯಾದ ತಿಳುವಳಿಕೆಯನ್ನು ನಾವು ಮಾಡಿಕೊಳ್ಬೇಕಾಗ್ತದೆ. ಅಷ್ಟೇ ಅಲ್ಲ, ಪರಮಾತ್ಮ ದುಃಖರೂಪೋಪಿ ಸಂಸಾರ ಬುದ್ಧಿಪೂರ್ವಂ ಅವಾಪ್ಯತೆ ಯಥಾ ಸ್ವಪ್ನೆ ಶಿರಚ್ಛೇದಂ ಸ್ವಯಂ ಕೃತ್ ಆತ್ಮನೋ ವಶಃ. ಮತ್ತು ನಮಗೆ ನಾವು ಅಸ್ವತಂತ್ರರು, ಪರಮಾತ್ಮನಿಂದ ಭಿನ್ನರು ಅಂತ ತಿಳ್ಕೊಂಡಂತೇಳಿ ನಮಗೆ ಅನೇಕ ಸಂದರ್ಭದಲ್ಲಿ ಅನುಭವಕ್ಕೆ ಬರ್ತದೆ. ಬಹಳ ಪೀಡೆಯಾದಾಗ, ಬಹಳ ತ್ರಾಸಾದಾಗ, ಬಹಳ ಅಪಮಾನ ಆದಾಗ ದೇವರೇ ತೆಗೆದುಕೊಂಡು ಹೋಗುವಂತಂತೇವೆ. ಅದು ತೆಗೆದುಕೊಂಡು ಹೋಗ್ಲಿಕ್ಕೆ ಆಗುತ್ತೆ. ಎಲ್ಲಿವರು ದೇವರು ತೆಗೆದುಕೊಂಡು ಹೋಗೋದಿಲ್ಲ ಅಲ್ಲಿವರೆಗೆ ನಮ್ಗೆ ಸಾಯಲಿಕ್ಕೂ ಅಧಿಕಾರವಿಲ್ಲ. ಸಾಯಬೇಕಂತ ವಿಷ ತೆಗೆದುಕೊಂಡ್ರೂ ಅದು ನಕಲಿ ಹೊರಡ್ತದೆ. ಉಳಿಬೇಕು ಅಂತ ತಿಳ್ಕೊಂಡಂತ ಆ್ಯಂಟಿಬಯೋಟಿಕ್ ಇತ್ತು ಔಷಧ ತೆಗೆದುಕೊಂಡ್ರೆ ಅದು ವಿಷ ಆಗ್ತದೆ, ಕೊಲ್ತದೆ. ಅದಕ್ಕೇನೆ ಕಾಳಿದಾಸ ಭಾಳ ಒಳ್ಳೆಯ ರೀತಿಯಿಂದ ಹೇಳ್ತಾನೆ ಒಂದು ಮಾತನ್ನು, ವಿಷಮಪ್ಯಮೃತಂ ಕ್ವಚಿತ್ ಭವೇತ್ ಅಮೃತಂ ವಾ ವಿಷಮೀಶ್ವರೇಚ್ಛೆಯ. ಪರಮಾತ್ಮನ ಇಚ್ಛೆಯಿಂದ ವಿಷ ಅಮೃತವಾಗ್ತದೆ, ಅಮೃತ ವಿಷವಾಗ್ತದೆ. ಅಜವಿಲಾಪದ ಸಂದರ್ಭದಲ್ಲಿ ಹೇಳ್ತಾನೆ, ಅಜನ ಹೆಂಡತಿ ಒಂದು ಹೂ ಅವಳ ಮೇಲೆ ಬಿತ್ತು ಅಂತ ಸತ್ತೋಗ್ಬಿಟ್ಲು. ಸಿಡಿಲ್ ಬಡಿದ್ರು ಜೀವಿತ ಇರ್ತಾರೆ ಮನುಷ್ಯರು, ಒಂದು ಹೂವಿನಿಂದ ಸಾಯ್ತಾರೆ ಅಂತಂದರೆ ಭಗವಂತ ಇದು ನಿನ್ನೆ ಇಚ್ಛೆ ಅಂತ ತಿಳ್ಕೊಂಡು ಅಂತೇಳಿ ಆ ಕಾಲದಲ್ಲಿ ಹೇಳ್ತಾನೆ. ಅದೇ ರೀತಿಯಾಗಿ ನಾವು ಸ್ವಪ್ನದಲ್ಲಿ ನಮ್ಮ ತಲೆ ಕತ್ತರಿಸಿರ್ತಾರೆ, ಹೊಡೆದಿರ್ತಾರೆ, ನಾವು ಸತ್ತೋಗಿರ್ತೇವೆ, ಜನರು ಅಳ್ತಿರ್ತಾರೆ. ಆ ಸ್ವಪ್ನ ನೋಡೋದು ಬೇಡ ಅಂತ ನಮ್ಮ ಕೈಲಿದೆಯಾ? ದುಃಖಕರವಾಗಿರ್ತಕ್ಕಂಥ ಎದ್ಮೇಲೆ ಇಂಥ ಯಾಕೆ ಸ್ವಪ್ನ ಬಿತ್ತಪ್ಪ ಅಂತ ತಿಳ್ಕೊಂಡಂತೇಳಿ ಪರಮಾತ್ಮ ಅಧೀನಾಗಿ ಸ್ವಪ್ನ ನೋಡಬೇಕಾಗ್ತದೆ. ಅದೇ ರೀತಿಯಾಗಿ ಜೀವನದಲ್ಲಿ ಬರತಕ್ಕಂತಹ ನಮ್ಮ ಕರ್ಮಾನುಸಾರವಾಗಿ ಬರತಕ್ಕಂತಹ ಪ್ರತಿಯೊಂದು ಕರ್ಮಗಳನ್ನು ಸುಖವೋ ದುಃಖವೋ ಕಷ್ಟವೋ ಅನುಕೂಲತೆಯೋ ಅನಾನುಕೂಲತೆಯೋ ಅನಿವಾರ್ಯವಾಗಿ ನಾವು ಅನುಭವಿಸಲೇಬೇಕಾಗ್ತದೆ. ಚಳಿ ಬರಬೇಡ ಅಂದರೆ ಕೇಳ್ತದೆ, ಮಳೆ ಬರಬೇಡ ಅಂತ ತಿಳ್ಕೊಂಡು ಹೇಳಿ ನಿಲ್ಲಿಸ್ಲಿಕ್ಕಾಗ್ತದೆ. ಬೇಸಿಗೆಯಲ್ಲಿ ಬಿಸಿಲು ಬೇಡ ಅಂತ ನಿಲ್ಲಿಸ್ಲಿಕ್ಕಾಗ್ತದೆ. ನಾವೇ ಚಳಿಯಲ್ಲಿ ಸ್ವೆಟರ್ ಹಾಕ್ಕೊಂಡು, ಮಳೆಯಲ್ಲಿ ಛತ್ರಿ ಹಿಡಿದುಕೊಂಡು, ಬಿಸಿಲು ಕಾಲಿನಲ್ಲಿ ತಲೆ ಮೇಲೆ ಇನ್ನೊಂದು ಛತ್ರಿಯೋ ಬಟ್ಟೆ ಹಾಕ್ಕೊಂಡು ಆತ್ಮರಕ್ಷಣೆ ಮಾಡ್ಕೊಳ್ಬೇಕೆ ಹೊರತು ಬೇರೆ ದಾರಿ ಇಲ್ಲ. ನಾವು ಅಸ್ವತಂತ್ರರು ಅಂತ ತಿಳ್ಕೊಂಡಂತ ಅನ್ನೋದು ಅತಿ ಸ್ಪಷ್ಟವಾಗಿರ್ತಕ್ಕಂಥ, ನಿಶ್ಚಿತವಾಗಿ ನಾನು ಮತ್ತು ಪರಮಾತ್ಮ ಭಿನ್ನರು ಅಂತ ತಿಳ್ಕೊಂಡಂತ ಅನ್ನೋದನ್ನು ತಿಳಿಸ್ಕೊಡ್ತಾರೆ. ಇಲ್ಲ
ಹೇಗೆ ಸ್ವಪ್ನ ಸುಳ್ಳು, ಅದೇ ರೀತಿಯಾಗಿ ಜಗತ್ತು ಕೂಡ ಮಿಥ್ಯಾ ಅಂತ ತಿಳ್ಕೊಂಡು ಹೇಳ್ತಕ್ಕಂಥ ಜನರಿದ್ದಾರಲ್ಲ, ಇಂಥವ್ರಿಗೇನು ಉತ್ತರ ಅಂತ ತಿಳ್ಕೊಂಡಂತಂದರೆ ಅವ್ರು ಅರ್ಥ ಮಾಡಿಕೊಳ್ಬೇಕು, ಸ್ವಪ್ನದಲ್ಲಿ ಕಂಡದ್ದು ಸ್ವಪ್ನಾವಸ್ಥೆಯಲ್ಲಿ ಮಾತ್ರ ಸತ್ಯ, ಸತ್ಯವಾಗಿರದೇ ಇದ್ದರೆ ಸ್ವಪ್ನದಲ್ಲಿ ಮನುಷ್ಯರು ಗಾಬರಿಯಾಗಿ ಕೆಲವು ಸಲ ಹಾಸಿಗೆ ಮೇಲೆ ಮೂತ್ರಾದಿಗಳನ್ನು ಮಾಡ್ಕೊಂಡಿರ್ತಾರೆ, ಅಥವಾ ಸ್ವಪ್ನದಲ್ಲಿ ಹಾಸಿಗೆ ಜಗ್ಗಿ ಇದು ಮಾಡಿ ಎಲ್ಲೋ ಅಸ್ತವ್ಯಸ್ತವಾಗಿರ್ತಕ್ಕಂಥದ್ದು ಅನುಭವಕ್ಕೆ ಬರ್ತದೆ. ಸ್ವಪ್ನದಿಂದ ಎದ್ದ ಮೇಲೆ ಎಷ್ಟೋ ಸಲ ಭ್ರಮೆ ಇರ್ತದೆ. ಅಸತ್ಯವಾಗಿದ್ದರೆ ಈ ಅನುಭವ ಬರ್ತಿರಲಿಲ್ಲ. ಅನುಭವ ಬರ್ತದೆ, ಸತ್ಯ. ಅನಿತ್ಯ ಇರಬಹುದು, ಜಾಗೃತ ಅವಸ್ಥೆಯಲ್ಲಿ ಅದು ಆ ಸ್ವಪ್ನದಲ್ಲಿರ್ತಕ್ಕಂಥ ಪದಾರ್ಥಗಳು ಜಾಗೃತ ಅವಸ್ಥೆಯಲ್ಲಿ ಇಲ್ಲ, ಇಲ್ಲಿ ಮಿಥ್ಯ ಜಾಗೃತ ಅವಸ್ಥೆಯಲ್ಲಿ, ಆದರೆ ಸ್ವಪ್ನ ಸತ್ಯವೇ. ಆದ್ದರಿಂದಾಗಿ ಭಗವಂತನ ಅಧೀನ್ಯತೆ ಅಂತ ತಿಳ್ಕೊಂಡಂತೇನಿದೆ, ಇದು ಸತ್ಯವೇ ಆಗಿರ್ತಕ್ಕಂಥದ್ದು. ಆದ್ದರಿಂದಾಗಿ ತಥೋ ದುಃಖಮವಾಪ್ಯೇತ ತಥಾ ಜಾಗರಿತೋಪಿತು. ಜೀವನದಲ್ಲಿ ಬರ್ತಕ್ಕಂಥ ಸುಖ ನಾವು ದೂರ ಮಾಡಲಿಕ್ಕಾಗ್ತದೆ, ಸ್ವಲ್ಪ ಪ್ರಯತ್ನ ಮಾಡ್ತೇವೆ ಅಷ್ಟೇ. ಆದ್ದರಿಂದಾಗಿ ನಾವೆಲ್ಲರೂ ಪರಮಾತ್ಮನ ಅಧೀನರು. ಸ್ವಪ್ನವೂ ಸತ್ಯ, ಈ ಜಗತ್ತು ಸತ್ಯ, ಆದರೆ ಅನಿತ್ಯ. ಆದ್ದರಿಂದಾಗಿ ಪರಮಾತ್ಮನ ಅಧೀನರಾಗಿದ್ದೇವೆ ಅಂತನ್ನೋದನ್ನು ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಸಂಸಾರದಲ್ಲಿ ಸುಖನೂ ಇದೆ, ದುಃಖನೂ ಇದೆ, ಶೋಕನೂ ಇದೆ, ಮೋಹನೂ ಇದೆ, ಭಯನೂ ಇದೆ. ಆದರೆ ಈ ವಿಕೃತಿಯಿಂದ ಕೂಡಿರ್ತಕ್ಕಂಥ, ಜನನ ಮರಣ ವಿಕೃತಿಯಿಂದ ಕೂಡಿರ್ತಕ್ಕಂತಹ ಈ ದೇಹ ಅಂತೇನಿದೆ, ಇದರ ಒಳಗಿದ್ದ ಜೀವ ನಿತ್ಯನಾಗಿದ್ದ, ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಟ್ರಾನ್ಸ್ಫರ್ ಆಗ್ತಾ ಇರ್ತಾನೆ. ಈ ಸತ್ಯ ನಾವು ತಿಳಿದುಕೊಂಡರೆ, ನಾನು ದೇಹದಿಂದ ಭಿನ್ನ ಅಂತ ತಿಳಿದುಕೊಂಡರೆ, ನಮ್ಮ ಜೀವನದಲ್ಲಿ ಬರತಕ್ಕಂಥ ಅನೇಕ ಸಮಸ್ಯೆಗಳು, ಅನೇಕ ದುಃಖಾದಿಗಳು ನಮ್ಮಿಂದ ದೂರವಾಗ್ತದೆ. ಇಲ್ಲ ಮತ್ತು ಇದನ್ನು ನಮ್ಮ ಮೇಲೆ ಯಾಕೆ ಈ ಸಂಸಾರ ಬಂತು ಅಂತ ನಮ್ಮ ಕರ್ಮಾನುಸಾರವಾಗಿ ಬಂತು. ಹಾಗಾದರೆ ಸಂಸಾರದಿಂದ ಮುಕ್ತರಾಗಬೇಕಾಗಿದ್ದರೆ ಇದಕ್ಕೆ ಒಂದೇ ಒಂದು ದಾರಿ, ಭಗವಂತನಲ್ಲಿ ಭಕ್ತಿ ಮಾಡಬೇಕು. ಪರಮಾತ್ಮನಲ್ಲಿ ಭಕ್ತಿ ಮಾಡಿದಾಗ ಆ ಪರಮಾತ್ಮ ತನ್ನ ಹೆಂಡತಿಯಾದ ಮಹಾಲಕ್ಷ್ಮೀ ದೇವಿಯಿಂದ ತನ್ನ ಇಚ್ಛಾರೂಪವಾದಂಥ ಮಾಯಿಂದ ನಮ್ಮನ್ನು ಕಟ್ಟಿ ಹಾಕಿದ್ದಾನೆ. ಆ ಗಂಟು ಬೆಚ್ಚಬೇಕಾಗಿದ್ದರೆ ಗಂಟನ್ನು ಹಾಕಿದ ಮಹಾಲಕ್ಷ್ಮಿ ಮತ್ತು ಭಗವಂತರು ಅನುಗ್ರಹ ಮಾಡಬೇಕು. ಆಯ್ತು, ನಿಮ್ಮ ಗಂಟು ಬಿಚ್ತೇನೆ ಅಂತಕೊಂಡು ಅವರೇ ಅನ್ಬೇಕು. ಇಲ್ಲದೇ ಇದ್ದರೆ ಆ ಗಂಟನ್ನು ಬಿಚ್ಚಲಿಕ್ಕೆ ಯಾರಿಗೂ ಆಗೋದಿಲ್ಲ. ನಾವೆಲ್ಲರೂ ಚೀಲದ ಒಳಗಿದ್ದೇವೆ, ಗಂಟು ಮೇಲೆ ಹೊರಗೆ ಇದೆ, ಅಲ್ಲಿ ಕೈ ಹಾಕಲಿಕ್ಕೆ ಆಗೋದಿಲ್ಲ. ಆದ್ದರಿಂದಾಗಿ ಈ ಸಂಸಾರದಿಂದ ನಾವು ಮುಕ್ತರಾಗಬೇಕಾಗಿದ್ದರೆ ಪ್ರಯತ್ನಶೀಲರಾಗಬೇಕು. ಈ ಮೂರು ಗುಣಗಳ ಸಂಬಂಧ ಅಂತೇನಿದೆಯಲ್ಲ, ಸತ್ವಗುಣ, ರಜೋಗುಣ ಸಂಬಂಧ, ಈ ಸಂಬಂಧದಿಂದಲೇ ಈ ರೀತಿಯಾಗಿರ್ತಕ್ಕಂತಹ ನಮಗೆ ವಿಕೃತಿಗಳು. ತಸ್ಮಾತ್ ಭವದ್ಭಿ, ಪ್ರಹ್ಲಾದ ಹೇಳ್ತಾ ಇದ್ದಾನೆ, ಕರ್ತವ್ಯ ಕರ್ಮಣಾಂ ತ್ರಿಗುಣಾತ್ಮನಾಂ ಬೀಜ ನಿರ್ಹರಣೆ ಯೋಗ ಪ್ರವಾಹೋ ಪರಮೋಧಿಯ. ಎಷ್ಟು ಅದ್ಭುತವಾದ ವಿಚಾರಗಳನ್ನು ಭಾಗವತ ಹೇಳ್ತಾರೆ. ಒಂದೊಂದು ಶ್ಲೋಕ ವಿಚಾರ ಮಾಡುವಷ್ಟಿವೆ, ಸಮಯ ಇಲ್ಲ ಅಂತ ತಿಳ್ಕೊಂಡಂತ ಹೇಳಿ. ಆದ್ದರಿಂದಾಗಿ ನಾವೇನು ಮಾಡಬೇಕು ಅಂತ ತಿಳ್ಕೊಂಡಂತಂದರೆ, ನಮ್ಮ ಕರ್ಮಗಳಿಗೆ, ಆ ನಂತರ ಕರ್ಮಗಳಿಗೆ ಕಾರಣೀಭೂತವಾದಂಥ ಮನಸ್ಸಿಗೆ ಕಾರಣರು ಸತ್ವ ರಜೋಗುಣಗಳೇ. ಸತ್ವರಜಸ್ತಮೋ ಗುಣಗಳೇ ನಮ್ಮ ಮನಸ್ಸಿಗೆ ಮತ್ತು ಬುದ್ಧಿಗೆ ಕಾರಣ. ಅದರಿಂದ ನಾವು ಮಾಡ್ತಕ್ಕಂಥ ಕರ್ಮಗಳಿಗೆ ಅದು ಕಾರಣ. ನಮ್ಮ ಮಾಡ್ತಕ್ಕಂಥ ಸಕಲ ಕರ್ಮಗಳಿಗೂ ಈ ತ್ರಿಗುಣಗಳೇ ಕಾರಣ.
ಈ ಗುಣ ಮತ್ತು ಕರ್ಮಗಳು ಹಾಗೂ ಮನಸ್ಸಿಗೆ ಮೂಲ ಕಾರಣ ಅಜ್ಞಾನ. ಅಜ್ಞಾನದಿಂದ ಸಿಲುಕಿ ಬೀಳ್ತೇವೆ. ಯಾರಾದರೂ ಬೈದರೆ ಸಿಟ್ಟಿಗೆ ಬರ್ತೇವೆ, ರಜೋಗುಣಕ್ಕೆ ಅವಕಾಶ ಕೊಡ್ತೇವೆ. ಸಮಯ ಸಿಕ್ಕಾಗ ಹೋಗಿ ಮಲ್ಕೊಳ್ತೇವೆ, ತಮೋಗುಣಕ್ಕೆ ಅವಕಾಶ ಕೊಡ್ತೇವೆ. ರಜೋಗುಣ ತಮೋಗುಣಗಳು ದಾಗ ಆ ರೀತಿಯಾಗಿರ್ತಕ್ಕಂಥ. ಆದರೆ ಈ ರೀತಿಯಾಗಿದ್ದು ಇದು ನನ್ನಿಂದ ಬೇರೆ ಅಂತ ತಿಳ್ಕೊಂಡಂತ ಅನ್ನೋದನ್ನು ಅರ್ಥ ಮಾಡಿಕೊಂಡು ಆ ಗುಣಗಳ ಪ್ರಭಾವದಲ್ಲಿ ಎದಷ್ಟು ಅದನ್ನು ದೂರ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ನಿದ್ದೆ ಬರ್ತಾ ಇದ್ದರೆ ಮುಖಕ್ಕೆ ನೀರನ್ನು ಹೊಡೆದುಕೊಂಡು ವಾಯುದೇವರನ್ನು ವರುಣದೇವರನ್ನು ತಂದು, ವರುಣದೇವರೇ ತಮೋಗುಣ ದೂರ ಮಾಡಿರಿ ಅಂತ ಕೇಳ್ಕೊಬೇಕು. ಸಿಟ್ಟು ಬಂದಾಗ ಇದು ಯಾರು ಮಾಡ್ತಕ್ಕಂಥ, ಅವನು ಎದುರಿಗಿದ್ದ ವ್ಯಕ್ತಿ ನನಗೆ ಕೆಟ್ಟ ಮಾಡಿದಾನಲ್ಲ, ಅವನು ಸ್ವತಂತ್ರನಲ್ಲ, ನಾನು ಸ್ವತಂತ್ರನಲ್ಲ ಅಂತ ತಿಳ್ಕೊಂಡು ಅಂತೇಳಿ ಭಗವಂತನ ಅಧೀನತ್ವವನ್ನು ಸ್ಮರಣೆ ಮಾಡಿಕೊಂಡು ಆ ಸತ್ವರಜಸ್ತಮೋ ಗುಣಗಳ ಬಂಧನದಲ್ಲಿ ಬೀಳಬಾರ್ದು. ಅಲ್ಲ, ರಜೋಗುಣ ತಮೋಗುಣ ಹೇಳಿದ್ರೆ ಸತ್ವಗುಣ, ಹೌದು ಸತ್ವಗುಣವೂ ಕೂಡ ಬಂಧಕವೇ. ನಾವೇನು ಮಾಡ್ತೇವೆ ಅಂತ ತಿಳ್ಕೊಂಡು ಅಂತಂದರೆ, ನಮ್ಮಲ್ಲಿ ಭಾಳ ಶ್ರಮಪಟ್ಟು ಕೆಲವರು ಬೆಳಗ್ಗೆ ಎದ್ದು ಪೂಜೆ ಮಾಡ್ತಾರೆ, 1 ತಾಸು 2 ತಾಸು ಪಾರಾಯಣ ಇಟ್ಕೊಂಡಿರ್ತಾರೆ, ಪಾರಾಯಣ ಮಾಡ್ತಾರೆ. ಆನಂತರ ಭಾಗವತಾದಿ ಶ್ರವಣ ಮಾಡ್ತಾರೆ, ದೇವರ ಸ್ಮರಣೆ ಮಾಡ್ತಾರೆ. ಇದು ಭಾಳ ಒಳ್ಳೆಯ ರೀತಿಯಾಗಿ. ಆದರೆ ಒಮ್ಮೊಮ್ಮೆ ಇದರ ಜೊತೆಯಲ್ಲಿ ನಾನೇ ಬಹಳ ಮಾಡ್ತಕ್ಕಂಥವನು, ಇನ್ನೊಬ್ಬರು ಮಾಡೋದಿಲ್ಲ. ನಮ್ಮಲ್ಲಿ ಒಂದು ದುರ್ಗುಣ ಇದೆಯಲ್ಲ, ಇಬ್ಬರು ಮಡಿ ಮಾಡೋರು ಸೇರಿದಾಗ, ನೋಡಿ ಆಚಾರ್ಯ ನಾವು ಮಡಿ ಮಾಡ್ತೀವಿ, ನೀವು ಮಾಡ್ತೀವಿ, ಎಷ್ಟು ಮಂದಿ ದಟ್ಟರಿದ್ದಾರೆ, ಮಡಿ ಮಾಡೋಂಗಿಲ್ಲ, ಮೈಲಿಗೆ ಮಾಡೋಂಗಿಲ್ಲ, ಅದು ಇದು. ಅರೆ ಅವ್ರಿಗೆ ಏನು ಮಾಡ್ಕೊಳ್ಳಿ, ನೀ ಮಾಡ್ತೀಯಲ್ಲ, ಇದೆ ನಾನು ಮಾಡ್ತೇನೆ ಅಂಥೇಳಿ ಸತ್ವಗುಣ ಧರ್ಮ ಮಾಡಿದ ಧರ್ಮದ ಪ್ರವೃತ್ತಿಯಿಂದ ಇರತಕ್ಕಂಥ ನಾನು ಬಹಳ ಜಪ ಮಾಡಿದೆ, ನಾನು ಬಹಳ ದೊಡ್ಡ ಪ್ರವಚನ ಮಾಡಿದೆ, ನಾನು ಇಷ್ಟು ಶಾಸ್ತ್ರಾಧ್ಯಯನ ಮಾಡಿದೆ, ಸುಧಾಮಂಗಳ ಮಾಡಿದೆ, ನಾನು ಇಷ್ಟು ರೀತಿಯಿಂದ ಜಪ ಮಾಡ್ತೇನೆ, ತಪ ಮಾಡ್ತೇನೆ ಅಂತರ ಜೊತೆಗೆ ನಾನು ಬಂತು, ಅದು ಸತ್ವಗುಣದಿಂದ ನಾವು ಕಟ್ಟಿ ಹಾಕಲ್ಪಟ್ಟಿದ್ದೇವೆ. ಅದು ಬರಲಿಕ್ಕೆ ಬಿಡಬಾರ್ದು. ನಾನು ಮಾಡಿಲ್ಲ, ಮಾಡುವವನು ಪರಮಾತ್ಮ, ಪರಮಾತ್ಮನ ಪ್ರೇರಣೆಯಿಂದ ಈ ಸಂದರ್ಭ ಬಂದಿದೆ. ಅದಕ್ಕೋಸ್ಕರ ಭಾಗವತ ಹೇಳ್ತದೆ, ಏನು ಹೇಳ್ತದೆ ಅಂತ ತಿಳ್ಕೊಂಡಂತಂದರೆ, ಧಿಯ ಪ್ರವಾಹ ಉಪರಮಃ. ಧಿಯ ಬುದ್ಧಿಯ ಪ್ರವಾಹವನ್ನು ನಿಲ್ಲಿಸುವಿಕೆ. ಬುದ್ಧಿಯ ಪ್ರವಾಹವನ್ನು ನಿಲ್ಲಿಸುವಿಕೆ ಅಂತಂದ್ರೇನು? ಬುದ್ಧಿಯ ಪ್ರವಾಹವನ್ನು ಭಗವಂತನಲ್ಲಿ ನಿಲ್ಲಿಸುವಿಕೆ ಅಷ್ಟೇ. ಮನಸ್ಸು ಬುದ್ಧಿ ಮನಸ್ಸಿಗೆ ಪ್ರೇರಣೆ ಮಾಡ್ತದೆ, ಮನಸ್ಸು ಇಂದ್ರಿಯಗಳಿಗೆ ಪ್ರೇರಣೆ ಮಾಡ್ತದೆ. ಇಂದ್ರಿಯ ಮನಸ್ಸು ಬುದ್ಧಿ ಭಗವಂತನಲ್ಲಿ ಆಸಕ್ತವಾದರೆ ಈ ವಿಕೃತಿಗಳು ಹೊರಟೋಗ್ತವೆ. ಧಿಯ ಪ್ರವಾಹಸ್ಯ ಉಪರಮಃ ಪರಮೇಶ್ವರೇ ರಮಣಂ. ಆಚಾರ್ಯರು ಅನ್ವಯ ಮಾಡಿ ಕೊಡ್ತಾರೆ ನಮಗೆ ಭಾಗವತ ತಾತ್ಪರ್ಯ. ಬುದ್ಧಿಯ ಪ್ರವಾಹವನ್ನು ಒಂದು ಕಡೆಯಲ್ಲಿ ಸ್ಥಿರಪಡಿಸುವುದು ಅಂತಂದ್ರೇನು? ಬುದ್ಧಿಯ ಪ್ರವಾಹವನ್ನು ನಿಲ್ಲಿಸುವುದು ಅಂತಂದರೆ ಭಗವತ್ ಪ್ರವಾಹವನ್ನು ಭಗವಂತನಲ್ಲಿ ನಿಲ್ಲಿಸುವುದು ಅಂತ ಅರ್ಥ. ಭಗವಂತನ ಬಗ್ಗೆ ವಿಚಾರ ಮಾಡೋಣ, ಭಗವಂತನ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನಿಸೋಣ, ಭಗವಂತನ ಪ್ರತಿಮೆಗಳನ್ನು ನೋಡೋಣ, ಭಗವಂತನ ಮಹಿಮೆಗಳನ್ನು ಕೇಳೋಣ, ಭಗವಂತನ ಮಹಿಮೆಗಳನ್ನು ಹೇಳೋಣ. ವಿಚಾರ ಮಾಡಿದರೂ ಪರಮಾತ್ಮನ ಈ ವಿಚಿತ್ರವಾದ ವಿಚಾರ, ಪರಮಾತ್ಮನ ಸರ್ವೋತ್ತಮತ್ವದ ಬಗ್ಗೆ ವಿಚಾರ ಮಾಡೋಣ. ಹಾಗೆ ಮಾಡಿದರೆ ಮಾತ್ರ, ಈ ರೀತಿಯಾಗಿ ಮಾಡಿದರೆ ಮಾತ್ರ ಪರಮಾತ್ಮನಲ್ಲಿ ಆಸಕ್ತಿ ಬಂದಾಗ ಅಲ್ಲಿ ಆ ಪರಮಾತ್ಮನ ಅನುಗ್ರಹದಿಂದ, ಆ ಭಗವಂತನ ಅನುಗ್ರಹದಿಂದ ನಾವು ಮುಕ್ತಿಯ ದಾರಿಕಾರವನ್ನು ಕೈ ಹಿಡಿದು ಆ ದಾರಿಗೆ ಹೊರಡ್ತೇವೆ. ಇನ್ನು ಅವನ ದಾರಿಗೆ ಹೊರಡೋದು ಅಂದರೆ ಏನರ್ಥ? ಅವನನ್ನು ಪ್ರೀತಿಸುವುದು ಅಂದರೆ ಏನರ್ಥ? ಅವನ ಉಪಕಾರಗಳನ್ನು, ಅವನ ಮಹಿಮೆಗಳನ್ನು ನೆನೆಸುತ್ತಾ ಅವನನ್ನು ಪ್ರೀತಿಸಲಿಕ್ಕೆ ಪ್ರಾರಂಭ ಮಾಡಬೇಕು. ಪ್ರೀತಿಸಲಿಕ್ಕೆ ಪ್ರಾರಂಭ ಮಾಡಿದಾಗ ಪ್ರೀತ್ಯಾಸ್ಪದನಾದ ಆ ಪರಮಾತ್ಮನು ಹೇಳಿದಂತೆ ಕೇಳಬೇಕು. ಯಾರ ಮೇಲೆ ಪ್ರೀತಿ ಇರ್ತವೆ ಅವ್ರು ಹೇಳಿದಾಗ ನಾವು ಕೇಳ್ತೇವೆ.
ಎಲ್ಲಿ ನನ್ನ ಹೆಂಡತಿಗೆ ಸಿಟ್ಟು ಬರ್ತದೋ ಅಂತ ಅವ್ರು ಹೇಳಿದಾಗೆ ಕೇಳ್ಕೊತಿರ್ತೇವೆ, ಎಲ್ಲಿ ನನ್ನ ಗಂಡನ ಸಿಟ್ಟು ಬರ್ತದೋ ಅಂತ ತಿಳ್ಕೊಂಡು ಅಂತೇಳಿ ಅವ್ನು ಬೇಕಾದನ್ನು ಮಾಡ್ತಿರ್ತೀವಿ ನಾವು. ಈಗಿನ ಕಾಲಕ್ಕೆ ಇವೆರಡು ಸ್ವಲ್ಪ ಬದಿಯಾಗಿ ಬಾಜು ಆಗ್ಯಾವ. ಎಲ್ಲಿ ನನ್ನ ಮಗನಿಗೆ ಸಿಟ್ಟು ಬರ್ತದೋ ಬೈಬಾರ್ದು, ಅದಕ್ಕೆ ಮಗನ ಬೈಯಲಿಕ್ಕಿಲ್ಲ. ಏನು ತಪ್ಪು ಮಾಡಿದ್ರು ಬೈದರೆ ಮನೆ ಬಿಟ್ಟು ಎಲ್ಲಿ ಓಡಿ ಹೋಗ್ಯಾನು? ಅದ್ರಲ್ಲಿ ಒಬ್ಬನೇ ಮಕ್ಕಳು, ಒಬ್ಬನೇ ಮಗ, ಒಬ್ಬನೇ ಮಗಳು. ಸ್ವಲ್ಪ ಬೈದರೆ ಮನೆ ಬಿಟ್ಟು ಓಡೋದ್ರೆ ಏನು ಮಾಡಬೇಕು ಅನ್ನೋ ಭಯದಿಂದ ಭಯಂಗೆ ಇಲ್ಲ. ಅವ್ರು ಬಿಂದಾಸ್ ಏನು ಬೇಕಾದ ಅಧರ್ಮವನ್ನು ಮಾಡ್ತಾಯಿರ್ತಾರೆ. ಮನಸ್ಸಿಗೆ ಬಂದ ರೀತಿಯಲ್ಲಿ ಬಿಂದಾಸ್ ಅಧರ್ಮಗಳನ್ನು ಸತತವಾಗಿ ಮಾಡ್ತಾಯಿರ್ತಾರೆ. ಅದರ ಬದಲಾಗಿ ಭಗವಂತನಲ್ಲಿ ಮನಸ್ಸನ್ನು ಇಡಿ. ಪರಮಾತ್ಮನಲ್ಲಿ ಮನಸ್ಸಲ್ಲಿ ಇಟ್ಟಾಗ, ಪರಮಾತ್ಮನಲ್ಲಿ ಮನಸ್ಸಿಟ್ಟರೆ ನಾವು ಮಕ್ಕಳಿಗೆ ಬೈದರೆ ಓಡಿ ಹೋಗ್ತಾರಲ್ಲ, ಇಲ್ಲ ಹೋಗಂಗಿಲ್ಲ. ಭಗವಂತ ನೋಡ್ಕೊಳ್ತಾನೆ. ಅವರ ಬುದ್ಧಿ ಪ್ರೇರಕನು ಪರಮಾತ್ಮನೇ ಅಲ್ಲ. ಆದ್ದರಿಂದ ಹೆಂಡತಿಯನ್ನು, ಗಂಡನನ್ನು, ಮಕ್ಕಳನ್ನು ಬಹಳ ಅವರಲ್ಲಿ ಆಸಕ್ತರಾಗಿ ಸಂತೋಷಪಡಿಸುವ ಬದಲಾಗಿ ಆ ಪ್ರೀತಿಯನ್ನು ಪರಮಾತ್ಮನಲ್ಲಿ ಮಾಡಿದರೆ, ಪರಮಾತ್ಮ ನಾವು ಪ್ರೀತ್ಯಾಸನ ಆದಮೇಲೆ ಅವನು ಹೇಳಿದಂತೆ ನಾವು ಕೇಳಬೇಕಲ್ಲ. ಹಾಗಾದರೆ ಪರಮಾತ್ಮನ ಆಜ್ಞೆಯ ಪರಿಪಾಲನೆ ಅಂದರೆ ಏನು? ಭಗವಂತನ ಆಜ್ಞೆಯ ಪರಿಪಾಲನೆ ಅಂತ ತಿಳ್ಕೊಂಡಂತಂದರೆ, ಅವನ ಆಜ್ಞೆ ಸ್ವೇ ಸ್ವೇ ಕರ್ಮಣ್ಯಭಿರತಃ ಸಂಸಿದ್ಧಿಂ ಲಭತೆ ನರಃ. ಸ್ವವರ್ಣಾಶ್ರಮೋಚಿತ ಧರ್ಮಗಳ ಪರಿಪಾಲನೆ ಪ್ರತಿಯೊಬ್ಬನಿಗೂ ಅನಿವಾರ್ಯ. ಈ ಮಾತು ಭಾಗವತದಲ್ಲಿ ಶುರುವಿನಿಂದ 100 ಸಲಕ್ಕಿಂತ ಹೆಚ್ಚು ಕೇಳಿದ್ದೀರಿ. ಭಾಗವತ ಪುನಃ ಪುನಃ ಅದನ್ನೇ ಹೇಳ್ತಾರೆ. ನಾವು ಅದನ್ನೇ ಬಿಟ್ಬಿಡ್ತೇವೆ. ನಮ್ಮ ವರ್ಣಾಶ್ರಮೋಚಿತ ಧರ್ಮಗಳನ್ನು ಬಿಟ್ಟು ಗುಡಿ ಗುಂಡಾರ ಅಲ್ಲಿ ಇಲ್ಲಿ ತಿರುಗ್ತಾ ಇರ್ತೇವೆ. ಎಲ್ಲಿ ಬೇಕಾದಲ್ಲಿ ತಿಂತೇವೆ, ಎಲ್ಲಿ ಬೇಕಾದ್ರೆ ಮಾಡ್ತೇವೆ, ಸಂಧ್ಯಾ ಒಂದಿಲ್ಲ ಮತ್ತೊಂದಿಲ್ಲ. ಏನು ಪ್ರಯೋಜನ? ಯಾವ ಯಾತ್ರೆ ಮಾಡಿ ಪ್ರಯೋಜನವೇನು? ಯಾವ ಗುಡಿಗುಂಡಾರಕ್ಕೆ ಹೋಗಿ ಪ್ರಯೋಜನವೇನು? ಏನು ಮಾಡಿ ಪ್ರಯೋಜನ? ಹೆಂಡತಿ ಮಕ್ಕಳಿಗೆ, ಗಂಡ ಮಕ್ಕಳಿಗೆ ಅಡುಗೆ ಮಾಡಲಾರ್ದೇ ನಾನು ಊರೂರು ತಿರುಗ್ತೇನೆ ಅಂತ ತಿಳ್ಕೊಂಡು ಅಂತಂದರೆ, ಯಾವಾಗ 8 ದಿವಸ 10 ದಿವಸ ಪರವಾಗಿಲ್ಲ. ನಾನು ಯಾವಾಗಲೂ ಅಲ್ಲಿ ಹೋಗ್ತೇನೆ, ಇಲ್ಲಿ ಹೋಗ್ತೇನೆ, ಇಲ್ಲಿ ಹೋಗ್ತೇನೆ, ಗಂಡ ಮಕ್ಕಳು ಮಾಡ್ಕೊಳ್ಳಿ ಅಂತ ತಿಳ್ಕೊಂಡು ಪರಮಾತ್ಮ ಆ ಭಕ್ತಿಯನ್ನು ಸ್ವೀಕಾರ ಮಾಡೋದಿಲ್ಲ. ನಾನು ಹೆಂಡತಿ ಮಕ್ಕಳಿಗೇನು ಕೊಡೋಂಗಿಲ್ಲ. ಹೋಟೆಲ್ದಾಗ ತಿಂತೀನಿ, ಮಜಾ ಮಾಡ್ತೀನಿ. ನಾನು ಹೆಂಡತಿ ಮಕ್ಕಳನ್ನು ಬಿಟ್ಟು ಅವ್ರಿಗೆ ಬೇಕಾದ ಮಾಡ್ಕೊಳ್ಳಿ ಅಂತ ತಿಳ್ಕೊಂಡು ಹೋಗಿ ನಾನು ಯಾವುದೋ ಸ್ವಾಮಿಗಳಿಂದ ಮತ್ತೊಬ್ಬರಿಂದ ಅಥವಾ ನಮ್ಮ ಆಚಾರ್ಯಿಂದ ಹೋಗ್ತೇನೆ ಅಂತ ತಿಳ್ಕೊಂಡು ಅಂತಂದರೆ ದೇವ್ರು ಕೇಳೋದಿಲ್ಲ. ಅವ್ರು ಕರೆದಾಗ ಹೋಗಿ, ಉಳಿದ ವೇಳೆ ಅವನ ಸಂರಕ್ಷಣೆ ಮಾಡೋದು ನಮ್ಮ ಕರ್ತವ್ಯ. ವರ್ಣಾಶ್ರಮೋಚಿತ ಧರ್ಮವನ್ನು ಮಾಡದೇ ಇದ್ದರೆ ಭಗವಂತ ಸಂತುಷ್ಟನಾಗೋದಿಲ್ಲ. ನಮ್ಮೆಲ್ಲರ ಇವತ್ತಿನ ನಮಗೆ ನಾವು ಮೋಸ ಮಾಡಿಕೊಳ್ತಕ್ಕಂಥ ಕ್ರಮ ಏನು ಅಂತ ತಿಳ್ಕೊಂಡಂತಂದರೆ, ನಮಗೆ ದೇವರಲ್ಲಿ ವಿಶ್ವಾಸದಲ್ಲ. ನಾವು ದೇವರಲ್ಲಿ ಶ್ರದ್ಧಾ ಮಾಡ್ತೀವಿ ರೀ, ದೇವರಲ್ಲಿ ಬಹಳ ಭಕ್ತಿ ಅದ. ಆದರೆ ಸಂಧ್ಯಾ ವಂದನ ಪೂಜೆ ನಮ್ಮ ಕಡೆ ಆಗಂಗಿಲ್ಲ. ದೇವರಿಗೆ ಮಡಿಯಲ್ಲಿ ಅಡುಗೆ ಮಾಡ್ಲಿಕ್ಕೆ ಆಗಂಗಿಲ್ಲ. ದೇವ್ರಿಗೆ ಗೊತ್ತದಲ್ಲ ವಿಶ್ವಾಸದ ಅಂಥೇಳಿ. ದೇವರಿಗೆಲ್ಲ ಗೊತ್ತದ. ದೇವರಿಗೆ ವಿಶ್ವಾಸದ ಅಂತ ತಿಳ್ಕೊಂಡಂತೇಳಿ ನೀವು ಭ್ರಮದಲ್ಲಿದ್ದೀರಿ ಅನ್ನೋದು ಗೊತ್ತದ. ದೇವರಲ್ಲಿ ವಿಶ್ವಾಸ ಇದ್ದರೆ ದೇವರು ಹೇಳಿದಂತೆ ಕೇಳಲಿಕ್ಕೆ ನಮ್ಮ ಲೈಫ್ ಸ್ಟೈಲ್ ನಾವು ಬದಲಾಯಿಸಲಿಕ್ಕೆ ತಯಾರಾಗಲೇಬೇಕು. ಅತ್ಯಂತ ಸ್ಪಷ್ಟವಾದ ರೀತಿಯಲ್ಲಿ ಹೇಳ್ತಾರೆ. ಹಾಗಾದರೆ ನಮಗೆ ಯಾವಾಗ ಏನು ಮಾಡಬೇಕು, ಯಾವ್ದು ಮಾಡಬಾರ್ದು, ಇದು ಹೇಗೆ ಗೊತ್ತಾಗಬೇಕು? ಎಲ್ಲ ಧರ್ಮಶಾಸ್ತ್ರ ನಾವು ಓದಿಲ್ಲಲ್ಲ. ಅದಕ್ಕೋಸ್ಕರ ಪ್ರಹ್ಲಾದ ಹೇಳ್ತಾನೆ, ದೈತ್ಯ ಬಾಲಕರ ಇದಕ್ಕೆ ಗುರುವಿನ ಗುಲಾಮನಾಗದ ತನಕ ದೊರೆಯದಣ್ಣ ಮುಕುತಿ. ಒಬ್ಬ ಶಾಸ್ತ್ರಜ್ಞರನ್ನು ನಿಮ್ಮ ಗುರುಗಳು ಅಥವಾ ಮಾರ್ಗದರ್ಶಕರು ಅಂತ ಮಾಡಿಕೊಳ್ಳಿ. ಅವರು ಹೇಗೆ ಹೇಳ್ತಾರೆ, ಅವರು ನಿಮ್ಮ ಅನುಕೂಲತೆ ಅನಾನುಕೂಲತೆ ನೋಡಿಕೊಂಡು, ನಿಮ್ಮ ಪರಿಸ್ಥಿತಿ ನೋಡಿಕೊಂಡು ಇಷ್ಟು ಮಾಡಿದ್ರೆ ಸಾಕು, ಇಷ್ಟು ಮಾಡಿದ್ರೆ ಸಾಕು ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ. ಆಪತ್ ಸಂದರ್ಭದಲ್ಲಿ ಏನು, ಯಾವುದಾದ್ರು ಎಲ್ಲಿ ಕಡಿಮೆ ಮಾಡಿ ನಡೀತದೆ ಅಂತ ಅನ್ನೋದನ್ನು ಕೂಡ ಹೇಳ್ತಾರೆ. ದಾರಿ ತಪ್ತಾ ಇದ್ದೀರಿ ಅಂತನ್ನೋದು ಹೇಳ್ತಾರೆ. ಅದಕ್ಕೋಸ್ಕರ ಗುರುಗಳ ಆಶ್ರಯ ಅನಿವಾರ್ಯ. ಗುರುಗಳನ್ನು ಆಶ್ರಯಿಸದೆ, ಗುರುಗಳನ್ನು ಸ್ವೀಕರಿಸದೆ, ಬೇಕಾದಷ್ಟು ಪುಸ್ತಕ ಇವೆ, ಅದರ ಅನುವಾದಗಳಿವೆ, ಕನ್ನಡದಲ್ಲೆಲ್ಲ ಸಿಗ್ತವೆ, ನಾನು ಜ್ಞಾನವನ್ನು ಪಡಿತೇನೆ ಅಂತ ತಿಳ್ಕೊಂಡಿರ್ತಕ್ಕಂಥ
ವ್ಯಕ್ತಿ ಭ್ರಮೆಯಲ್ಲಿದ್ದಾನೆ. ಅವನು ಮಾಡುವ ಸಾಧನೆ ಹೇಗಿರ್ತದೆ ಅಂತ ತಿಳ್ಕೊಂಡಂತಂದರೆ, ಚೆಕ್ಕಿನಲ್ಲಿ ಬರೆದಿದೆ 2 ಕೋಟಿ ರೂಪಾಯಿ ಅಂತ ತಿಳ್ಕೊಂಡಂತೇಳಿ, ಅದಕ್ಕೆಲ್ಲ ಸಿಗ್ನೇಚರೇ ಇಲ್ಲ. ಯಾವ ಬ್ಯಾಂಕ್ ಹಣ ಕೊಡ್ತದೆ? ಗುರುಗಳ ಅನುಗ್ರಹ ಅಂತ ತಿಳ್ಕೊಂಡಂತ ಸಿಗ್ನೇಚರ್ ನಾವು ಪಡೀಲೇಬೇಕು, ಬೇರೆ ದಾರಿ ಇಲ್ಲ. ಹೋಗಲಿ, ದೈತ್ಯ ಬಾಲಕರು ಕೇಳ್ತಾರೆ, ಗುರುಗಳ ಸಂಗತಿ ಯಾಕೆ ಮಾಡಬೇಕು, ಗುರುಗಳನ್ನ ಯಾಕೆ ಆಶ್ರಯಿಸಬೇಕು? ಅದಕ್ಕೆ ಪರಮಾತ್ಮ ಹೇಳ್ತಾನೆ, ನಾರದರು ಹೇಳಿದ ಮಾತನ್ನು ಪ್ರಹ್ಲಾದ ಹೇಳ್ತಾ ಇದ್ದಾನೆ, ಗುರುಗಳ ಆಶ್ರಯದಲ್ಲಿದ್ದರೆ ಅಲ್ಲಿ ಗುರುಗಳ ಹತ್ರ ಅನೇಕ ಸಜ್ಜನರು ಬರ್ತಾ ಇರ್ತಾರೆ, ಅವರ ಸಂಗತಿ ಆಗ್ತದೆ. ಅವರು ಮಾಡುವ ಭಕ್ತಿ, ಅವ್ರು ಮಾಡ್ತಕ್ಕಂಥ ಮಡಿ ಮೇಲಿಗೆ, ಅವ್ರು ಮಾಡ್ತಕ್ಕಂತಹ ಆಚರಣೆ ನೋಡಿಕೊಂಡು ನಾವು ಕಲೀಲಿಕ್ಕಾಗ್ತದೆ. ಗುರುಗಳನ್ನು ಆಶ್ರಯಿಸಿದರೆ ಭಗವಂತನ ಅನೇಕ ಮಹಿಮೆಗಳನ್ನು ಕೇಳಲಿಕ್ಕೆ ಸಿಗ್ತದೆ. ಗುರುಗಳನ್ನು ಆಶ್ರಯಿಸಿದರೆ ಗುರುಗಳನ್ನು ಹೇಳ್ತಾರಪ್ಪ, ಒಂದು ಕಡೆಗೆ ಒಂದು ಸುದರ್ಶನ ಇಟ್ಕೊಂಡಾದ್ರೆ ಪೂಜೆ ಮಾಡು, ಗೋಪಾಲಕೃಷ್ಣನ ಇಟ್ಕೊಂಡು ಪೂಜೆ ಮಾಡು, ಇಷ್ಟಾದರೂ ಮಾಡು ಅಂತ ತಿಳ್ಕೊಂಡು ಗುರುಗಳು ಹೇಳಿದಾಗ ಆ ಪರಮಾತ್ಮನ ಸ್ಥಿರ ಪ್ರತಿಮೆ ದರ್ಶನ ಆಗ್ತದೆ. ಗುರುಗಳಲ್ಲಿ ಭಗವಂತನ ಚಲಪ್ರತಿಮೆ ದರ್ಶನ ಆಗ್ತದೆ. ಅಷ್ಟೇ ಅಲ್ಲ, ಹೀಗೆ ಮಾಡುವಾಗ ಅವರಲ್ಲಿ ಇರ್ತಕ್ಕಂತಹ ಏನು ಭಗವಂತ ಇದ್ದಾನಲ್ಲ, ಚಲಪ್ರತಿಮೆ ಅಥವಾ ಸ್ಥಿರ ಪ್ರತಿಮೆಯಲ್ಲಿರ್ತಕ್ಕಂಥ ಭಗವಂತ ಇದ್ದಾನಲ್ಲ, ಆ ಭಗವಂತ ನಮಗೆ ನಿನ್ನ ಹೃದಯದಲ್ಲಿ ನಾನಿದ್ದೇನೆ, ಧ್ಯಾನ ಮಾಡು ಅಂತ ತಿಳ್ಕೊಂಡಂತೇಳಿ ಪ್ರೇರಣೆ ಮಾಡ್ತಾನೆ. ಸ್ಟೆಪ್ ಬೈ ಸ್ಟೆಪ್, ಸ್ಟೆಪ್ ಬೈ ಸ್ಟೆಪ್. ಅದರ ಜೊತೆಯಲ್ಲಿ ನಮಗೆ ಇನ್ನೊಂದು ಮುಖ್ಯವಾಗಿ ಗುರುಗಳಿಂದ ತಾರತಮ್ಯ ಜ್ಞಾನವಾಗ್ತದೆ. ತಾರತಮ್ಯ ಜ್ಞಾನ ಅನಿವಾರ್ಯ. ಇಲ್ಲದೇ ಇದ್ದರೆ, ತಾರತಮ್ಯ ಗೊತ್ತಿಲ್ಲದೆ ಅದನ್ನು ನಾವು ಪೂಜೆ ಮಾಡೋಕ್ಕಾಗೋದಿಲ್ಲ. ಎಷ್ಟೋ ಜನರು ಹೇಳ್ತಾರೆ, ಪ್ರವಚನ ಕೇಳದೇ ಇದ್ದವ್ರೆ, ಕೇಳೋರಲ್ಲ, ಆಚಾರ್ಯ ಎಲ್ಲ ಒಂದೇ ತಟ್ಟೆಯಲ್ಲಿ ಇಡ್ತೇವೆ, ಸುಮ್ಮನೆ ತಮಗಿಂದ ಅಭಿಷೇಕ ಮಾಡ್ತೇವೆ, ಒರೆಸಿಡ್ತೇವೆ, ಕೃಷ್ಣಾರ್ಪಣ ಅಂತೇವೆ. ತಪ್ಪು. ತಾರತಮ್ಯಾನುಸಾರವಾಗಿರ್ತಕ್ಕಂಥ ಪೂಜೆ ಮಾಡೋದ್ರಿಂದ ಎಲ್ಲ ದೇವತೆಗಳು ಸಂತುಷ್ಟರಾಗ್ತಾರೆ, ಅನುಗ್ರಹ ಮಾಡ್ತಾರೆ, ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಹೋಗಲಿ, ಪೂಜೆ, ಈ ಚಲಪ್ರತಿಮೆಯಲ್ಲಿದ್ದ ಭಗವಂತನ ದರ್ಶನ, ಅವರಿಂದ ಪರಮಾತ್ಮನ ಮಹಿಮೆ ಕೇಳೋದ್ರಿಂದ ಏನು ಲಾಭ ಆಗ್ತದೆ? ಆಗ ಪ್ರಹ್ಲಾದ ಹೇಳ್ತಾನೆ, ಇವುಗಳಿಂದ ಕ್ರಮವಾಗಿ ನಮ್ಮಲ್ಲಿರ್ತಕ್ಕಂಥ ಏನು ಹೊಲಸುಗಳಿವೆಲ್ಲ, ಹೊಲಸು ದೋಷ ಇವೆಲ್ಲ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಈ ರೀತಿಯಾಗಿರ್ತಕ್ಕಂಥ ಎಲ್ಲ ಹೊಲಸು ಕ್ರಮವಾಗಿ ದೂರವಾಗಲಿಕ್ಕೆ ಪ್ರಾರಂಭ ಆಗ್ತದೆ. ಪರಮಾತ್ಮನೇ ಶ್ರೇಷ್ಠ ಅಂತಂದಾಗ ಉಳಿದ ಕಾಮನೆಗಳು ಕಡಿಮೆ ಆಗ್ತದೆ. ಯಾರಲ್ಲಿದ್ದು ಪ್ರೇರಣೆ ಮಾಡೋನು ಪರಮಾತ್ಮನೇ, ಯಾರಿಗಾದರೂ ಬೈದರೆ ಅಲ್ಲಿದ್ದ ಭಗವಂತನ ಅಪಮಾನ ಅಂತ ತಿಳ್ಕೊಂಡಾಗ ಕ್ರೋಧ ಕಡಿಮೆ ಆಗ್ತದೆ. ಆ ನಂತರ ಪರಮಾತ್ಮ ನಮ್ಮ ಹಣೆ ಬರದಲ್ಲಿ ಎಷ್ಟಿದೆ ತಪ್ಪೇ ಕೊಡ್ತಾನೆ ಅಂತ ತಿಳ್ಕೊಂಡಂತ ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ಲೋಭ ಹೊರಟೋಗ್ತಾರೆ. ಉಳಿದೆಲ್ಲವುಗಳು ಅನಿತ್ಯ, ಉಳಿದ ಸರ್ವಸ್ವೂ ಅನಿತ್ಯ, ಪರಮಾತ್ಮನೊಬ್ಬನೇ ನಿತ್ಯ ಅಂತ ತಿಳ್ಕೊಂಡಂತೇಳಿ ತಿಳಿದಾಗ ಉಳಿದ ವಸ್ತುಗಳ ಮೇಲಿನ ಮೋಹವು ದೂರವಾಗ್ತದೆ. ಅವನು ಸರ್ವೋತ್ತಮ, ನಾನು ಅತ್ಯಂತ ಸಾಮಾನ್ಯ ಅನ್ನುವ ತಿಳುವಳಿಕೆ ಬಂದರೆ ಸೊಕ್ಕು ದೂರ ಆಗ್ತದೆ, ಮದ ದೂರವಾಗ್ತದೆ. ಅವನಿಗೆ ಹೆಚ್ಚಿದೆ, ನನ್ನ ಕಡಿಮೆ ಇದೆ. ಹೌದು, ಅವನು ಪುಣ್ಯ ಮಾಡಿದ್ದಾನೆ, ಹೆಚ್ಚಿಗೆ ಸಿಕ್ಕಿದೆ, ನಾನು ಇಷ್ಟೇ ಪುಣ್ಯ ಮಾಡಿದ ಇಷ್ಟೇ ಸಿಕ್ಕಿದೆ ಅಂತ ತಿಳ್ಕೊಂಡಂತನ್ನು ಜ್ಞಾನ ಆದರೆ ಹೊಟ್ಟೆ ಕಿಚ್ಚು ಹೊರಟೋಗ್ತದೆ. ಅಂದರೆ ನಮಗೆ ಪುರಾಣ ಕೇಳೋದ್ರಿಂದ ಲಾಭ ಏನು ಅಂತ ತಿಳ್ಕೊಂಡಂತಂದರೆ, ನಮ್ಮ ಮುಖ್ಯವಾಗಿ ನಮ್ಮನ್ನು ಕಟ್ಟಿ ಹಾಕ್ತಕ್ಕಂಥ, ನಮ್ಮನ್ನು ದೇವರಿಂದ ದೂರ ಮಾಡ್ತಕ್ಕಂಥ ಕಾಮ, ಕ್ರೋಧ, ಲೋಭ, ಮೋಹ, ಮದಗಳಲ್ಲೂ ಪೂರ್ತಿ ಹೊರಟೋಗ್ತದೆ. ಇದರಿಂದ ಪ್ರಯೋಜನವೇನು? ನಂಬರ್ ಲೈನ್ನಲ್ಲಿ ಇಟ್ಕೊಳ್ಳಿ. ಗುರುಗಳ ಆಶ್ರಯ, ಗುರುಗಳಿಂದ ಭಗವಂತನ ಮಹಿಮೆಗಳ ಶ್ರವಣೆ, ಅಲ್ಲಿ ಶ್ರವಣಕ್ಕೆ ಬಂದಿರತಕ್ಕಂಥ ಸಜ್ಜನರ ಸಂಗತಿ, ಸಜ್ಜನರ ಸಂಗತಿ ಮತ್ತು ಪರಮಾತ್ಮನ ಗುಣಶ್ರವಣವನ್ನು ಕೇಳೋದ್ರಿಂದ, ಅವನ ಅವತಾರದ ಲೀಲೆಗಳನ್ನು ಕೇಳೋದ್ರಿಂದಾಗಿ ದೇವರಲ್ಲಿ ಶ್ರದ್ಧೆ, ಅದರಿಂದ ಸ್ಥಿರ ಪ್ರತಿಮೆ ಮತ್ತು ಚಲಪ್ರತಿಮೆಗಳ ಪೂಜೆ, ಅದರಿಂದ ಹೃದಯದಲ್ಲಿರ್ತಕ್ಕಂಥ ಪರಮಾತ್ಮ
ಇನ್ನೂ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ನಮ್ಮ ಶ್ರದ್ಧಾ ಭಕ್ತಿಗಳನ್ನು ಹೆಚ್ಚು ಮಾಡ್ತಾನೆ. ಅದರಿಂದ ಗುರುಗಳಿಂದ ತಾರತಮ್ಯ ಜ್ಞಾನವಾಗ್ತದೆ. ಈ ತಾರತಮ್ಯಾನುಸಾರವಾಗಿ ದೇವರ ಪೂಜೆಯನ್ನು ನಾವು ಯಾವಾಗ ಮಾಡಲಿಕ್ಕೆ ಅನುಸಂಧಾನ ಪುರಸ್ಸರವಾಗಿ ಮಾಡ್ತೇವೆ. ಇಲ್ಲದೆ ಇದ್ದರೂ ಗೊಂಬೆಗಳು ಅನುಸಂಧಾನ, ಇಲ್ಲಿ ಪರಮಾತ್ಮ ಇದ್ದು ಅನುಗ್ರಹ ಮಾಡ್ತಾ ಇದ್ದಾನೆ, ಇದೇ ಪ್ರತಿಮೆ ದೇವರಲ್ಲ ಅಂತ ತಿಳ್ಕೊಂಡಂತೇಳಿ ತಿಳಿದುಕೊಂಡಾಗ ಅನುಸಂಧಾನ ವಿಶೇಷ. ಅದರಿಂದ ಈ ಎಲ್ಲ ನಾನು ಪರಮಾತ್ಮ ಸರ್ವೋತ್ತಮ, ಪರಮಾತ್ಮ ಕೊಟ್ಟಂತೆ ಆಗ್ತದೆ, ಈ ವಿಷಯಗಳನ್ನು ತಿಳಿದಾಗ ಕಾಮಕ್ರೋಧಗಳ ನಾಶ. ಕಾಮಕ್ರೋಧಗಳ ನಾಶದಿಂದ ಏನಾಗ್ತದೆ? ಮುಂದಿನ ಸ್ಟೆಪ್. ಈ ಸ್ಟೆಪ್ಗಳನ್ನು ಪುನಃ ಕೇಳಬೇಕಾದ್ರೆ ಬರೆದಿಟ್ಕೊಳ್ಳಿ. ಇವತ್ತು ನಿನ್ನಿನ ಬೆಳಗಿನ ಪ್ರವಚನದಲ್ಲಿ 12 ಪರಮಾತ್ಮನ ಗುಣಗಳನ್ನು ಹೇಳಿದೆ. ಅಷ್ಟಲ್ಲೇ ಶ್ರೀಕಾಂತ್ ಅಂತಿಕೊಂಡಂತೇಳಿ ಹುಬ್ಬಳ್ಳಿಯವರು 12 ಸರಿಯಾಗಿ ಬರೆದಿಟ್ಟುಕೊಂಡು ಅದರ ಅರ್ಥ ಇಟ್ಕೊಂಡು ಇಮಿಡಿಯೇಟ್ಲಿ ಆನಂದ ವಿಹಾರದಲ್ಲಿ ಹಾಕಿಬಿಟ್ರು. ಭಾಳ ಸಂತೋಷ ಆಯಿತು. ಯಾಕೆ ಕೇಳಿ ತಿಳಿದುಕೊಂಡು ಮನನ ಮಾಡ್ತಕ್ಕಂಥ ಶ್ರೋತೃಗಳಿದ್ದಾರೆ. ಭಾಗವತ ಹೇಳಿದ್ದು ಸಾರ್ಥಕವಾಗ್ತದೆ. ನೀವೆಲ್ಲರೂ ಹಾಗೆ ಇದ್ದೀರಿ. ನೀವು ಕಳಿಸಿಲ್ಲ ಅಂದರೆ ನೀವು ಭಕ್ತರಲ್ಲ ಅಂತ ಅರ್ಥ ಅಲ್ಲ. ಅವ್ರು ಕಳಿಸಿದ್ದಾರೆ, ಅದನ್ನು ಪರಮಾತ್ಮ ಅವ್ರಿಗೆ ಅನುಗ್ರಹ ಮಾಡಲಿ ಅಂತ ತಿಳ್ಕೊಂಡಂತೇಳಿ ನಾನು ಹೇಳ್ತಾ ಇದ್ದೇನೆ. ಈ ರೀತಿಯಾಗಿ ನಮಗೆ ಅಲರ್ಟ್ನೆಸ್ ಇರಬೇಕು. ಕೇಳಿದ್ದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳೋಕ್ಕೆ ಪ್ರಯತ್ನಿಸಬೇಕು. ಮನಸ್ಸು ಪರಿಶುದ್ಧವಾದ ನಂತರ ಬುದ್ಧಿ ಶುದ್ಧವಾಗ್ತದೆ. ಆವಾಗ ಜ್ಞಾನ ಯುಕ್ತಿ ಪುರಸ್ಸರವಾಗಿ, ಅಂಧವಿಶ್ವಾಸದಿಂದ ಅಲ್ಲ, ಜ್ಞಾನ ಪುರಸ್ಸರವಾಗಿ ಪರಮಾತ್ಮನಲ್ಲಿ ನಾವು ಆಸಕ್ತರಾಗ್ತೇವೆ. ಹೇಗೆ ಪರಮಾತ್ಮನಲ್ಲಿ ನಮ್ಮ ಆಸಕ್ತಿ ಹೆಚ್ಚಾಗ್ತಾ ಹೋಗ್ತದೆ. ಹೆಚ್ಚು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆವಾಗ ಭಕ್ತಿ ವಿಶೇಷ ಬೆಳೀತದೆ. ಭಕ್ತಿ ವಿಶೇಷ ಬೆಳೆದಾಗ ಆ ಪರಮಾತ್ಮನ ಅನುಗ್ರಹದಿಂದ ನಮಗೆ ಆನಂದವಾಗಲಿಕ್ಕೆ ಪ್ರಾರಂಭವಾಗ್ತದೆ. ಪ್ರಹ್ಲಾದ ಹೇಳ್ತಾನೆ, ನಿಶಮ್ಯ ಕರ್ಮಾಣಿ ಗುಣಾನ್ ಅತುಲ್ಯಾನ್. ಪರಮಾತ್ಮನ ಅಸೀಮಿತವಾದ, ಅದ್ಭುತವಾದ, ಸರ್ವತ್ರ ವ್ಯಾಪ್ತವಾದ ಕಲ್ಯಾಣ ಗುಣಗಳನ್ನು ಕೇಳಿದಂತೆ ಅವನ ಉಪಕಾರವನ್ನು ತಿಳಿದುಕೊಂಡಂತೆ, ಅನೇಕ ಲೀಲೆಗಳನ್ನು ನಾವು ಕೇಳಿದಂತೆ ಬಹಳ ಸಂತೋಷವಾಗ್ತದೆ. ಸಂತೋಷ ಆದಂತೆ ಅವನ ಮಹಿಮೆಗಳನ್ನು ಕೇಳ್ತಾ ಇರುವಂತೆ ಮೈ ರೋಮಾಂಚಿತವಾಗ್ತದೆ. ಕಣ್ಣೀರಿನಿಂದ ಆನಂದಾಶ್ರುಗಳು ಸುರಿಲಿಕ್ಕೆ ಪ್ರಾರಂಭವಾಗ್ತದೆ. ಯದಾತಿ ಹರ್ಷೋತ್ಪುಲಕಾಶ್ರು ಗದ್ಗದ. ಆನಂದಾಶ್ರುಗಳು ಸುರಿತಾ ಇರುವಾಗ ಅಂತಃಕರಣ ಕರಗಿ ಕಂಠವನ್ನು ದಾಟಿ ಕಣ್ಣಿನ ನೀರಿನಿಂದ ಅಭಿವ್ಯಕ್ತವಾಗುವಾಗ ಕಂಠವೂ ಕೂಡ ವೃದ್ಧವಾಗಿ ಮಾತನಾಡಲಿಕ್ಕಾಗೋದಿಲ್ಲ. ಕಂಠ ಗದ್ಗದಿತವಾಗ್ತದೆ. ಪರಮಾತ್ಮ ಎಷ್ಟು ಅನುಗ್ರಹ ಮಾಡಿದ್ದೀಯಪ್ಪ ಅಂತ ತಿಳ್ಕೊಂಡಂತೇಳಿ ಅಂತಕ್ಕಂಥ ರೀತಿಯಲ್ಲಿ ಕಂಠ ಗದ್ಗದಿತವಾಗ್ತದೆ. ಗದ್ಗದಿತವಾಗಿರೋ ಸಂದರ್ಭದಲ್ಲಿ ನಾರಾಯಣ, ಕೃಷ್ಣ, ಗೋವಿಂದ ನೋಡಿದ್ದೀರಲ್ಲ. ತಿರುಪತಿ ಬೆಟ್ಟ ಇರುವಾಗ ಗೋವಿಂದ 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 ಎಷ್ಟು ಏಕಾಗ್ರತೆಯಿಂದ ದೇವರನ್ನು ಹೇಳ್ತಾ ಇರ್ತಾರೆ. ಕ್ಯೂನಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಗೋವಿಂದ ಗೋವಿಂದ ಗೋವಿಂದ. ಇವತ್ತು ಕಾರ್ತೀಕ ಏಕಾದಶಿ ಅಲ್ಲ. ಇವತ್ತು ಭಾಳ ಜನಕ್ಕೆ ಬರಲಿಕ್ಕೆ ಬಿಟ್ಟಿಲ್ಲ. ವಾರಕರಿಗಳು ವಿಠ್ಠಲ 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 ಕುಣಿತಾರೆ, ಜೋರಾಗಿ ಹೇಳ್ತಾರೆ, ಆ ನಂತರ ಓಡ್ತಾರೆ, ಸಂತೋಷದಿಂದ ನಾಚ ಮಾಡ್ತಾರೆ. ಆ ರೀತಿಯಾಗಿರ್ತಕ್ಕಂಥ ದೇವರನ್ನು ನೆನೆಸ್ತಾ ಅನೇಕ ರೀತಿಯಾಗಿರ್ತಕ್ಕಂಥ ಆ ಏನು ಒಂದು ಭಕ್ತಿಯ ಆ ಪರವಶತೆ ಅಂತೇನಿದೆ. ಗದ್ಗದ ಪುರೋತ್ಕಂಠ ಉದ್ದಾಯತೆ ರೌತಿ ನೃತ್ಯತಿ. ದೇವರನ್ನು ವಿಠಲ ವಿಠಲ ಅಂತಿಕೊಂಡಂತಾರೆ. ಇನ್ನೂ ಒಂದು ಎಷ್ಟು ದೂರಪ್ಪ ನಿನ್ನ ದರ್ಶನ ಅಂತಿಕೊಂಡಂತೇಳಿ ಅಳ್ತಾರೆ, ಕಣ್ಣೀರನ್ನು ತುರಿಸ್ತಾರೆ. ಒಂದು ಸಲ ಆನಂದಾಶ್ರುಗಳಿಂದ ಸುರಿಸ್ತಾರೆ, ಒಂದು ಸಲ ವಿರಹದಿಂದ ಸುರಿಸ್ತಾರೆ. ಆನಂತರ ಮತ್ತೇನು ಮಾಡ್ತಾರೆ? ನೃತ್ಯತಿ, ನರ್ತನ ಮಾಡ್ತಾರೆ. ಭಕ್ತಿಯ ಭರದಿಂದ ನರ್ತನ ಮಾಡ್ತಾರೆ. ಪರಮಾತ್ಮ ರಥೋತ್ಸವ ನಡೆದಾಗ ಎಷ್ಟು ಜನ ಕುಣಿತಾರೆ, ಎಷ್ಟು ಜನ ಹೆಣ್ಣು ಮಕ್ಕಳು ತಾವು ಕೋಲುಗಳಂತ ಹೆಣ್ಣು ಕೋಲಾಟ ಆಡ್ತಾರೆ, ಎಷ್ಟು ಮಕ್ಕಳು, ಎಷ್ಟು ಹೆಣ್ಮಕ್ಕಳು ತಾವು ಪುಗಡಿಯನ್ನು ಆಡ್ತಾ ಇರ್ತಾರೆ. ಆ ರೀತಿಯಾಗಿರ್ತಕ್ಕಂಥ ತಮ್ಮ ಸಂತೋಷದ ಅಭಿವ್ಯಕ್ತಿ ಆಗಿರ್ತದೆ. ಅಲ್ಲಿ ಯಾರು ನೋಡ್ತಾ ಇದ್ದಾರೆ, ಏನು ನೋಡ್ತಾ ಇದ್ದಾರೆ, ರಸ್ತೆಯಲ್ಲಿ ನಾವು ಕುಣಿತಾ ಇದ್ದೇವೆ, ಏನೂ ಲಕ್ಷ್ಯ ಇರೋದಿಲ್ಲ. ಇನ್ನು ನನ್ನನ್ನು ನೋಡ್ತಾ ಇದ್ದಾರೆ, ನೀವು ಹೆಚ್ಚು ಅಂದರೆ ಮಾತ್ರ ಭಕ್ತಿ ಅಲ್ಲ. ಯದಾ ಗ್ರಹಗ್ರಸ್ತ ಇವ ಕ್ವಚಿತ್. ಒಮ್ಮೊಮ್ಮೆ ಈ ಯಾವುದಾದ್ರೊಂದು ಭೂತ ಪಿಶಾಚ ಹಿಡಿದ್ರೆ
ಅವ್ನು ಕೂತು ಸುಮ್ಮನೆ ಕೂತು ನೋಡ್ಕೊಂಬೋದು ಕೂತಿರ್ತಾನೆ. ಅವ್ನು ನಗ್ತಾನೆ, ಹೇ ಅಂತ ತಿಳ್ಕೊಂಡಂತಿರ್ತಾನೆ, ಅವ್ನು ಹಾ ಅಂತ ತಿಳ್ಕೊಂಡಂತಿರ್ತಾನೆ. ಅಲ್ಲಿ ಬುದ್ಧಿಮಾಂದ್ಯ ಅಥವಾ ಯಾವುದೋ ಒಂದು ಭೂತ ಪ್ರೇಷ ಇದೆ. ಆದರೆ ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಭೂತನಾಗಿರ್ತಕ್ಕಂಥ ಪರಮಾತ್ಮನ ಆವೇಶ ಇರ್ತದೆ ಇಲ್ಲಿ. ಅದಕ್ಕೋಸ್ಕರ ಪರಮಾತ್ಮನಿಗೆ ಮಹದ್ಭೂತ ಅಂತ ವಿಷ್ಣು ಸಹಸ್ರನಾಮ ಕರೀತಾರೆ. ಅಂದರೆ ಪರಮಾತ್ಮ ಭೂತ ಪಿಶಾಚಿ ಅಂತ ತಿಳ್ಕೊಳ್ಬೇಡಿ. ಆ ಪರಮಾತ್ಮನ ಪ್ರವೇಶದ ಆವೇಶದಿಂದಾಗಿ ಒಮ್ಮೆ ಕೃಷ್ಣ ಗೋವಿಂದ ಅಂತಂತೇವೆ. ಪರಮಾತ್ಮ ಏನಪ್ಪ ನಿನ್ನ ಲೀಲೆ ಅಂತ ನಗ್ತೇವೆ. ನಿನ್ನ ದರ್ಶನ ಆಗ್ತಾ ಇಲ್ಲ ಅಂತ ತಿಳ್ಕೊಂಡು ಅಂತೇಳಿ ಅಳ್ತೇವೆ. ಪ್ರೋದ್ಗದ ಯದಾ ಗ್ರಹಗ್ರಸ್ತ ಇವ ಕ್ವಚಿತ್ ಹಸತಿ ಆಕ್ರಂದತಿ ಧ್ಯಾಯತಿ. ಧ್ಯಾನ ಮಾಡ್ತಾನೆ, ಎಲ್ಲರಲ್ಲಿಯೂ ಪರಮಾತ್ಮನನ್ನು ನೋಡ್ತಾ ಎಲ್ಲ ಪ್ರತಿಯೊಬ್ಬರಿಗೂ ವಂದತೆ ನಮಸ್ಕಾರ ಮಾಡ್ತಾನೆ, ದೇವರಲ್ಲಿಗೆ ನಮಸ್ಕಾರ ಮಾಡ್ತಾನೆ. ಆ ಶ್ರಮದಿಂದ ಸ್ವಲ್ಪ ಹೊತ್ತು ನಿಂತ್ಕೊಂಡು ಶ್ವಾಸೋಚ್ಛ್ವಾಸ ಹಾ 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 ಅಂತ ತಿಳ್ಕೊಂಡು ಅಂಥೇಳಿ ಈ ರೀತಿಯಾಗಿರ್ತಕ್ಕಂಥ ಶ್ರಮಪಟ್ಟು ಮತ್ತೆ ಹರೇ ಜಗತ್ಪತೆ ನಾರಾಯಣೇತ್ಯಾತ್ಮಗತಿ ಗತತ್ರಪ. ಯಾರು ಏನಂತ ಇದ್ದಾರೆ, ಯಾರು ಏನು ಮಾಡ್ತಾ ಇದ್ದಾರೆ, ನಾನು ಜೋರಾಗಿ ಕೂಗ್ತಾ ಇದ್ದಾರೆ, 4 ಜನ ನಗ್ತಾ ಇದ್ದಾರೆ, ಯಾವ ಕಡೆಗೂ ಲಕ್ಷ್ಯ ಇರೋದಿಲ್ಲ. ಇದು ಭಕ್ತಿಯ ಪ್ರೋತ್ಕಂಠತೆಯಿಂದ ಇರತಕ್ಕಂಥ ಒಂದು ವಿಶಿಷ್ಟತೆ ಅಂತ ತಿಳ್ಕೊಂಡು ಅಂತ ಹೇಳಿದ್ದಾರೆ. ಈ ಭಕ್ತಿಯ ಪ್ರೋತ್ಕಂಠತೆಯನ್ನು ಬಂದಿರತಕ್ಕಂಥ ಸಂದರ್ಭದಲ್ಲಿ ತದಾ ಪುಮಾನ್ಮುಕ್ತ ಸಮಸ್ತ ಬಂಧನ. ಆಗ ಕ್ರಮವಾಗಿ ಕ್ರೋಧ ಲೋಭ ಮೋಹ ಮದ ಮತ್ಸರಗಳ ಬಂಧು ಬಾಂಧವರ ಮೋಹದ ಬಂಧನಗಳು ಕ್ರಮವಾಗಿ ಬಿಡಲಿಕ್ಕೆ ಪ್ರಾರಂಭವಾಗ್ತದೆ. ಪರಮಾತ್ಮನಲ್ಲೇ ಮನಸ್ಸು ಏಕಾಗ್ರವಾಗ್ತದೆ. ಇದರಿಂದ ಮತ್ತೇನಾಗ್ತದೆ, ಇದರಿಂದ ಆಗ್ತಿರ್ತಕ್ಕಂಥದ್ದು ಅಂತ ತಿಳ್ಕೊಂಡಂತಂದರೆ ಸಂಸಾರದ ಬೀಜ ಅನಿಸ್ಕೊಂಡಿರ್ತಕ್ಕಂತಹ ಆ ಏನು ಸತ್ವರಜಸ್ತಮೋ ಗುಣಗಳಿವೆಯಲ್ಲ, ಆ ಬೀಜಗಳು ಕ್ರಮವಾಗಿ ಸುಟ್ಟು ಹೋಗ್ಲಿಕ್ಕೆ ಪ್ರಾರಂಭ ಆಗ್ತದೆ. ಆ ಬೀಜಗಳು ಸುಟ್ಟು ಹೋಯಿತು, ಆಗ ಪರಮಾತ್ಮನ ಸತ್ವರಜಸ್ತಮೋ ಮುಕ್ತರಾದೆವು. ಭಗವಂತನ ಸಾಮೀಪ್ಯ ದರ್ಶನ ಮೋಕ್ಷ. ಈ ರೀತಿಯಾಗಿ ಪರಮಾತ್ಮನಲ್ಲಿ ಏಕಾಗ್ರ ಭಕ್ತರಾಗಿ ಪರಮಾತ್ಮನಲ್ಲಿ ನಾವು ಸಂಪೂರ್ಣವಾದ ರೀತಿಯಲ್ಲಿ ಏಕಾಗ್ರರಾಗಿ ಆ ಭಕ್ತಿಯ ಪರವಶೆಯಲ್ಲಿರ್ತಕ್ಕಂಥ ಪರಿಸ್ಥಿತಿ ಬರ್ತದೆ. ಅಂದರೆ ಪರಮಾತ್ಮನಲ್ಲಿಯೇ ನಾವು ಇದ್ದೇವೆ, ಪರಮಾತ್ಮ ನಮ್ಮ ಜೊತೆಯಲ್ಲಿದ್ದೇನೆ ಅಂತ ತಿಳ್ಕೊಂಡಿರ್ತಕ್ಕಂಥ ಅನುಭವ ನಮಗೆ ಬರಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದು ಕೆಲವು ಸಲ ಕೆಲವರು ನರ್ತನ ಮಾಡ್ತಾ ಇರ್ತಾರೆ, ಕೆಲವರು ಸುಮ್ಮನೆ ಭಕ್ತಿಯಿಂದ ಪರಮಾತ್ಮನ ನೆನೆಸ್ತಿರ್ತಾರೆ. ಹಾಗಾದರೆ ಯಾರು ನರ್ತನ ಮಾಡೋದಿಲ್ಲ, ಹಾಡೋದಿಲ್ಲ ಇತ್ಯಾದಿಗಳು ಅವ್ರ ಭಕ್ತರಲ್ಲೇನು ಅನ್ನುವ ಸಂಶಯ ಬಂದಾಗ ಆಚಾರ್ಯರು ಉತ್ತರ ಕೊಡ್ತಾರೆ. ಕೆಲವು ಭಕ್ತರು ಇಷ್ಟು ಆನಂದದ ಉದ್ರೇಕದಿಂದ ಕುಣಿತಾರೆ, ಹಾಡ್ತಾರೆ, ಎಲ್ಲ ಮಾಡ್ತಾರೆ. ಇನ್ನು ಕೆಲವರು ಏನೂ ಮಾಡದೆ ಗಂಭೀರವಾಗಿದ್ದು ಆ ಪರಮಾತ್ಮನ ಮಹಿಮೆಗಳನ್ನೇ ನೆನೆಸ್ತಾ 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 ತಮ್ಮ ಮನಸ್ಸಿನಲ್ಲಿ ಆನಂದವನ್ನು ಪಡ್ತಾ ಇರ್ತಾರೆ. ಆದ್ದರಿಂದಾಗಿ ಬಾಹ್ಯ ಲಕ್ಷಣ ನೋಡಿ ಇವರು ಭಕ್ತರು ಇವರು ಭಕ್ತರಲ್ಲ ಅಂಥೇಳಿ ಡಿಸೈಡ್ ಮಾಡಲಿಕ್ಕೆ ಹೋಗಬೇಡ್ರಿ. ಕೇಚಿತ್ ಭಕ್ತ ವಿನಿತ್ರಂತಿ ಗಾಯಂತಿ ಚೇತೇಪ್ಸಿತಂ. ಆಚಾರ್ಯ ಭಾಗವತಾತ್ಮರು ಹೇಳ್ತಾರೆ, ಕೆಲವರು ಗಾನ ಮಾಡ್ತಾರೆ, ಕೆಲವರು ಹಾಡ್ತಾರೆ, ಕೃಷ್ಣ ನಾರಾಯಣ ಗೋವಿಂದ ಅಂತಿಕೊಂಡು ಅಂತ ಹೇಳ್ತಾರೆ. ಇನ್ನು ಕೆಲವರು ಮನಸ್ಸಿನಲ್ಲೇ ದೇವರನ್ನು ಧ್ಯಾನ ಮಾಡ್ತಾ ಆ ಪರಮಾತ್ಮನ ಲೀಲೆಗಳನ್ನು ಸ್ಮರಿಸ್ತಾ ಇರ್ತಾರೆ. ಏನೇ ಇರಲಿ ಒಟ್ಟು ಮನಸ್ಸಿನಲ್ಲಿ ಪರಮಾತ್ಮನಲ್ಲಿ ಏಕಾಗ್ರತೆ, ಇದು ಭಕ್ತಿ ಅಂತ ತಿಳ್ಕೊಂಡಂತ ಅನಿಸ್ಕೊಳ್ತಾರೆ. ಈ ರೀತಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೋಸ್ಕರ ನಾವು ಯಾವಾಗಲೂ ಭಗವಂತನ ನಾಮವನ್ನು ಸ್ಮರಣೆ ಮಾಡ್ತಾನೆ ಇರಬೇಕು. ಭಗವಂತನ ನಾಮದ ಮಹತ್ವ ಬಹಳ ಮಹತ್ವ ಇದೆ. ಪರಮಾತ್ಮನ ನಾಮ, ಅದರ ಅರ್ಥಾನುಸಂಧಾನ, ಅಲ್ಲಿರ್ತಕ್ಕಂಥ ಭಗವಂತನ ಮಹಿಮೆ. ಅದೋಕ್ತಜಾಲಾಪಮಿಹಾ ಶುಭಾತ್ಮನಃ ಶರೀರೇಣ ಸಂಸ್ಕೃತಿ ಚಕ್ರನಾಶನಂ. ಭಗವಂತನ ಬಗ್ಗೆ ಸ್ತೋತ್ರ ಮಂತ್ರ ಸ್ಮರಣೆ ಹಾಡು, ಕೃಷ್ಣ ರಾಮಾಯಣ ಗೋವಿಂದ ಅಂತ ತಿಳ್ಕೊಂಡು, ಕೃಷ್ಣ ರಾಮ ಗೋವಿಂದ ಅಂತ ತಿಳ್ಕೊಂಡು ಅಂತೇಳಿ ಈ ರೀತಿಯಾಗಿ ಅವನನ್ನು ಪರಮಾತ್ಮನಲ್ಲಿ ಏಕಾಗ್ರಚಿತ್ತರಾಗಿ ಅವನನ್ನು ಸ್ಮರಣೆ ಮಾಡ್ತಾ ಇದ್ದರೆ ಏನಾಗ್ತದೆ, ಸಂಸ್ಕೃತಿ ಚಕ್ರನಾಶನ, ಸಂಸಾರದ ಚಕ್ರ ತಾನಾಗೆ ದೂರ ಆಗ್ತಾ ಹೋಗ್ತದೆ. ಆಗ
ಪರಮಾತ್ಮ ಅಪರೋಕ್ಷ ಜ್ಞಾನವನ್ನು ಕೊಟ್ಟು ತನ್ನ ದರ್ಶನ ಕೊಡ್ತಾನೆ. ತದ್ಬ್ರಹ್ಮ ನಿರ್ವಾಣ ಸುಖಂ ವಿದುರ್ಬುಧಾ. ಅದನ್ನು ಪರಮಾತ್ಮನಿಂದ ಬಂದಿರತಕ್ಕಂತಹ ಅದ್ಭುತವಾಗಿರ್ತಕ್ಕಂಥ ಸುಖ ಅಂತ ತಿಳ್ಕೊಂಡಂತೇನಿದೆ, ಆ ಸುಖ ಸಿಗ್ತದೆ. ಆದ್ದರಿಂದ ಎಲೆ ದೈತ್ಯ ಬಾಲಕರೇ, ತದೋ ಭಜತ್ವಂ ಹೃದಯೇ ಹೃದೀಶ್ವರಂ. ಆದ್ದರಿಂದಾಗಿ ಹೃದಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಪರಮಾತ್ಮನ ಸಂಪೂರ್ಣವಾಗಿರ್ತಕ್ಕಂಥ ರೀತಿಯಿಂದ ಅವನನ್ನೇ ಸ್ಮರಣೆ ಮಾಡ್ತಾಯಿರಿ. ಅವನ ಸ್ಮರಣೆಯಲ್ಲೇ ನೀವು ಇರಿ ಅಂತ ತಿಳ್ಕೊಂಡಂತಿದ್ದಾರೆ. ಅವನ ಸ್ಮರಣೆಯಲ್ಲೇ ಇರಿ ಅಂತ ತಿಳ್ಕೊಂಡಂತ ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ದೈತ್ಯ ಬಾಲಕರು ಕೇಳ್ತಾರೆ, ಪರಮಾತ್ಮನು ಇದೆಲ್ಲ ಸ್ವಲ್ಪ ಕಠಿಣ ಅಲ್ಲ ಏನು ಅಂತ ತಿಳ್ಕೊಂಡಂತಂದರೆ ಇಲ್ಲ. ಅವನನ್ನು ಪ್ರೀತಿಸ್ಲಿಕ್ಕೆ ಪ್ರಾರಂಭ ಮಾಡಿದರೆ ಏನೂ ತ್ರಾಸಿಲ್ಲ. ಕೋತಿ ಪ್ರವಾಸೋ ಅಸುರ ಬಾಲಕ. ಎಲೆ ದೈತ್ಯರೇ, ಪರಮಾತ್ಮನ ನೆನೆಸ್ಲಿಕ್ಕೆ ಏನೋ ತ್ರಾಸಿದೆಯಾ ನಿಮಗೆ? ವಿಠ್ಠಲ, ಗೋವಿಂದ, ನಾರಾಯಣ, ಕೃಷ್ಣ ಅವನು ಕೊಟ್ಟೆ ಶಬ್ದ ಅಲ್ಲ, ಅವನು ಕೊಟ್ಟಿರ್ತಕ್ಕಂಥ ಧ್ವನಿನೇ ಅಲ್ಲ, ಅವನು ಕೊಟ್ಟಿರ್ತಕ್ಕಂಥ ಮನಸ್ಸಲ್ಲ. ಈ ರೀತಿಯಾಗಿ ನಮ್ಮ ಹೃದಯ ಮಂದಿರದಲ್ಲಿರ್ತಕ್ಕಂಥ ಪರಮಾತ್ಮನ ಉಪಾಸನೆ ಏನು ಕಠಿಣ ಇದೆ? ಏನು ಇಲ್ಲಿಂದ ತಿರುಪತಿವರೆಗೆ ಹೋಗಬೇಕೆ? ಹೋಗಬಾರ್ದು ಅಂತಲ್ಲಿ ಹೋಗಬೇಕು, ಅಲ್ಲೇ ಸನ್ನಿಧಾನದ ಅನುಗ್ರಹ ಪಡಿಬೇಕು. ಬದಲಿಗೆ ಹೋಗ್ಬೇಕು, ಎದಕ್ಕೆ ಹೋಗ್ಬೇಕು? ಇಲ್ಲೇ ಹೃದಯದಲ್ಲೇ ಇದ್ದಾನೆ ಪರಮಾತ್ಮ. ಅದರರ್ಥ ಯಾತ್ರೆ ಮಾಡಬಾರಂತ ಯಾತ್ರೆ ಮಾಡಲೇಬೇಕು. ಯಾತ್ರೆ ಮಾಡಿದಾಗಲೇ ನಮಗೆ ಅನೇಕ ರೀತಿಯಾಗಿರ್ತಕ್ಕಂಥ ಪೀಡೆಗಳು ದೂರವಾಗ್ತದೆ, ಪರಮಾತ್ಮ ಅನುಗ್ರಹವಾಗ್ತದೆ. ಆದರೆ ಉಳಿದ ವೇಳೆಯಲ್ಲಿ ಹೃದಯದಲ್ಲಿ ಇರತಕ್ಕಂಥ ಪರಮಾತ್ಮನನ್ನು ನಾವು ಉಪಾಸನೆ ಮಾಡೋದೇನು ಕಠಿಣ ಇದೇನು? ಏನು ಕಠಿಣ ಇಲ್ಲ. ಅಪ್ಯಾತ್ಮನ ಸಖ್ಯು ಅಶೇಷ ದೇಹಿನಾಂ ಸಾಮಾನ್ಯತಃ ಕಿಂ ವಿಷಯೋಪಪಾದನೆ. ಆದ್ದರಿಂದಾಗಿ ಉಳಿದ ಅನಿತ್ಯವಾದ ವಿಷಯಗಳ ಕಡೆ ಪ್ರೇಮ ಮಾಡಿ ಸಿಗಲಿಲ್ಲ ಅಂತಲೂ ದುಃಖಪಟ್ಟು ನಾಶವಾಯಿತು ಅಂತಲೂ ದುಃಖ ಪಡುವುದಕ್ಕಿಂತಲೂ ಎಂದಿಗೂ ನಾಶವಾಗದ ಯಾವಾಗಲೂ ಸಿಗುವ ಸಾವಾಗಲೂ ಹೃದಯ ಮಂದಿರದಲ್ಲಿರ್ತಕ್ಕಂಥ ಈ ಪರಮಾತ್ಮನನ್ನು ಧ್ಯಾನ ಮಾಡೋದು ಏನು ಕಠಿಣ ಇಲ್ಲ. ಅತಿ ಪ್ರಯಾಸ ಇಲ್ಲ ಅಂತ ತಿಳ್ಕೊಂಡು ಪ್ರಹ್ಲಾದ ಹೇಳ್ತಾ ಇದ್ದಾನೆ. ಆದ್ದರಿಂದಾಗಿ ಮನುಷ್ಯನಾಗಿರ್ತಕ್ಕಂಥ ವ್ಯಕ್ತಿ ಏನು ಮಾಡಬೇಕು ಅಂತ ತಿಳ್ಕೊಂಡಂತಂದರೆ, ಸಂಪತ್ತನ್ನಾಗಲಿ, ಹೆಂಡತಿ ಮಕ್ಕಳು, ಗಂಡ, ಪಶುಗಳು, ಈಗ ಕಾರು, ಸ್ಕೂಟರು ಇತ್ಯಾದಿ, ಮಕ್ಕಳು, ಮನೆ, ಭೂಮಿ, ಕೋಶ, ಇವೆಲ್ಲವುಗಳು ಕೂಡ ಇವುಗಳ ಕಾಮನೆ ಅಂತ ತಿಳ್ಕೊಂಡಂತೇನಿದೆ, ಇವೆಲ್ಲ ಕ್ಷಣಿಕವಾದಂಥವು. ಯಾವಾಗ ಬಿಟ್ಟು ಹೋಗ್ತದೆ ಹೇಳಲಿಕ್ಕೆ ಬರೋದಿಲ್ಲ, ಯಾವಾಗ ಹೊರಟೋಗ್ತದೆ ಹೇಳಲಿಕ್ಕೆ ಬರೋದಿಲ್ಲ. ಇವು ನಮ್ಮನಿಗೆ ಎಂದಿಗೂ ಪೂರ್ತಿಯಾಗಿ ನಮಗೆ ಸುಖ ಕೊಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಇವು ಬಿಡಿ, ಯಜ್ಞಯಾಗಾದಿಗಳಿಂದ ನನಗೆ ಸ್ವರ್ಗ ಬೇಕು ಅಂತ ತಿಳ್ಕೊಂಡಂತ ಹೇಳಿ ನಾವು ಮಾಡ್ತೀವಲ್ಲ, ಆ ಸ್ವರ್ಗ ಪುಣ್ಯ ಮುಗೀತು ಹೇಳ್ತಾರೆ, ನಾಳೆ ಬೆಳಗ್ಗೆ 9 ಗಂಟೆಗೆ ನನ್ನ ಪುಣ್ಯ ಮುಗೀತದೆ, ಕೆಳಗೆ ದಬ್ತೇವೆ, ತಯಾರಾಗಿರು ಅಂತ ತಿಳ್ಕೊಂಡು. ಪಾಕೆಟ್ನಲ್ಲಿ ಹಣ ಮುಗೀತು, ಬಿಲ್ ತುಂಬಲಿಕ್ಕೆ ಮುಂದೆ ಹಣ ಇಲ್ಲ, ಜಕ್ಕಷ್ಟು ಹೊರಗೆ ಬೀಳಬೇಕು. ಆದ್ದರಿಂದಾಗಿ ಇದು ಕಠಿಣ. ಆದರೆ ಭಕ್ತಿ, ಪರಮಾತ್ಮನಲ್ಲಿ ನಾಡುವ ಪ್ರೇಮ, ಪ್ರೀತಿ, ಪರಮಾತ್ಮ ಇನ್ನೂ ಬೆಳೆಸ್ತಾ ಹೋಗ್ತಾನೆ. ಪರಮಾತ್ಮನಿಗೆ ಇಲ್ಲೇನು ಹಣ ಇಲ್ಲ, ಪರಮಾತ್ಮ ನಮ್ಮಿಂದ ಎಷ್ಟು ಯಾವುದು ಬಿಲ್ ಕೇಳೋದಿಲ್ಲ, ನಿನ್ನ ಪುಣ್ಯ ಎಷ್ಟಿದೆ ಅದನ್ನು ಕೇಳೋದಿಲ್ಲ. ನಿನ್ನ ಕಡೆಯಿಂದ ಪುಣ್ಯದ ಕೆಲಸ ನಾನೇ ಮಾಡಿಸ್ತೇನೆ ಅಂತ ಹೇಳ್ಕೊಂಡು ಪರಮಾತ್ಮ ಹೇಳ್ತಾನೆ. ಆದ್ದರಿಂದಾಗಿ ಭಕ್ತಿ ನಿತ್ಯ, ದೋಷಯುಕ್ತವಲ್ಲ. ಭಕ್ತಿಯಿಂದ ಜ್ಞಾನ ವೈರಾಗ್ಯಗಳು ಜೊತೆಯಲ್ಲೇ ಬರ್ತದೆ. ಜ್ಞಾನದಿಂದ ವೈರಾಗ್ಯ ಭಕ್ತಿಗಳು ಬರ್ತದೆ, ವೈರಾಗ್ಯದಿಂದ ಜ್ಞಾನ ಭಕ್ತಿಗಳು ಬರ್ತದೆ, ಭಕ್ತಿಯಿಂದ ಜ್ಞಾನ ವೈರಾಗ್ಯಗಳು ಬರ್ತದೆ. ಇವು ತ್ರಿವೃತ್ಕರಣ, ಇವು ತ್ರಿವೃತ್ಕರಣವಾಗಿರ್ತಕ್ಕಂಥದ್ದು. ಎರಡಾದರೂ ಪರವಾಗಿಲ್ಲ, ಹಾಳಿಲ್ಲ. ಆದ್ದರಿಂದಾಗಿ ವೈರಾಗ್ಯ ಸಹಕೃತವಾಗಿರ್ತಕ್ಕಂತಹ, ವೈರಾಗ್ಯ ಅಂದರೆ ವಿರಶೇಷಾರಕ್ತಿ, ಪರಮಾತ್ಮ ಆಸಕ್ತವಾದಂಥ ಭಕ್ತಿ ಅಂತ ತಿಳ್ಕೊಂಡಂತೇನಿದೆ, ಇದರಿಂದ ಸ್ವರೂಪ ಆನಂದಾರೂಪವಾದಂಥ ಮುಕ್ತಿ ಸಿಗುವಾಗ ಇದನ್ನು ಮಾಡೋದು ಸುಲಭ. ಇದಕ್ಕೆ ಹಣ ಇಲ್ಲ, ಮತ್ತೊಂದಿಲ್ಲ, ಮಗದೊಂದಿಲ್ಲ, ಏನು ಶ್ರಮ ಪಡಬೇಕಾಗಿಲ್ಲ. ಇದನ್ನು ಈ ರೀತಿಯಾಗಿ ಮಾಡ್ತಕ್ಕಂಥದ್ದನ್ನು
ಯೋಗ್ಯವೇ? ಅಥವಾ ಸುಖಕ್ಕೋಸ್ಕರ ಲೌಕಿಕ ಕರ್ಮಗಳನ್ನು ಮಾಡಿ ಸಿಗಲಿಲ್ಲ ಅಂತೇಳಿ ದುಃಖ ಪಡುವುದು ಯೋಗ್ಯವೇ? ಸಿಕ್ಕರು ಹೊರಟೋಯ್ತಲ್ಲ ಅಂತ ದುಃಖ ಆಗ್ತಿದ್ದು ಅದು ಏನಾದರೂ ಟ್ರ್ಯಾಜಿಡಿ. ಆದ್ದರಿಂದಾಗಿ ಸುಖದ ಬಯಕೆಯಿಂದ ಮಾಡತಕ್ಕಂತಹ ನಮ್ಮ ಸಂಕಲ್ಪಗಳು, ಪ್ರವೃತ್ತ ಕರ್ಮಗಳು ಇವು ಏನಾದರೂ ದುಃಖ ಕೊಡ್ತದೆ ನಿರ್ಧಾರ ಮಾಡಿಕೊಳ್ಳಿ. ಪರಮಾತ್ಮನ ದಾರಿಗೆ ಹೋಗ್ತಕ್ಕಂಥದ್ದು ಆರಂಭದಲ್ಲಿ ಕಷ್ಟ ಅಂತ ಹೇಳ್ಕೊಂಡು ಅನಿಸಿದ್ರು, ನಂತರ ಪರಮಾತ್ಮ ತಾನು ಪರಮಾನುಗ್ರಹ ಮಾಡ್ತಾನೆ. ಸುಖಾಯ ದುಃಖ ಮೋಕ್ಷಾಯ. ಸುಖ ಪಡೆಯೋದಕ್ಕೋಸ್ಕರ, ದುಃಖ ಬೇಡ ಮಾಡೋದಕ್ಕೋಸ್ಕರ ಸಂಕಲ್ಪ ಯಹ ಕರ್ಮಣಃ. ನಾವು ಏನು ಮಾಡಿ ಯಾವುದೇ ಕೆಲಸ ಮಾಡ್ತಾ ಇದ್ದರೂ ಕೂಡ ಭಾಗವತ ಕೇಳ್ತಾ ಕೂತ್ಕೊಂಡಿದ್ದೇವೆ, ಅಥವಾ ಮತ್ತೇನು ಏಕಾದಶಿ ಉಪವಾಸ ಮಾಡ್ತೇವೆ, ವ್ರತ ನಿಯಮವನ್ನು ಮಾಡ್ತೇವೆ. ಇವತ್ತೆಲ್ಲ ಏಕಾದಶಿ ಉಪವಾಸ ಮಾಡ್ತಾ ಇದ್ದೀರಿ, ಕಾರ್ತಿಕ ಏಕಾದಶಿ ನನಗೆ ಗೊತ್ತಿದೆ, ಎಲ್ಲರೂ ಉಪವಾಸದಿಂದ ಕೇಳ್ತಾ ಇದ್ದೀರಿ. ಇದೆಲ್ಲ ಮಾಡ್ತಕ್ಕಂಥದ್ದು ಸುಲಭದಲ್ಲಿ ಕಷ್ಟ ಅಂತ ಅನ್ನಿಸ್ತದೆ ಸುಲಭದಲ್ಲಿ, ಆದರೆ ಪರಿಣಾಮದಲ್ಲಿ ಇದು ನಿಶ್ಚಿತವಾಗಿಯೂ ಅತ್ಯಂತ ಸುಖಕರವಾಗಿರ್ತದೆ. ಸದಾ ಆಪ್ನೋತಿ ಯಾ ದುಃಖಂ ಅನೀಹಾಯಾಂ ಸುಖೋನ್ನತಿ. ಇಷ್ಟು ಕಷ್ಟಪಟ್ಟು 37 ವರ್ಷ, 38 ವರ್ಷ, 40 ವರ್ಷ ದುಡಿದು, ಆಗ ದುಡಿದದ್ದೆಲ್ಲ ಮನೆ ಖರ್ಚಾಯಿತು, ಅಲ್ಲಿ ಖರ್ಚಾಯ್ತು, ಇಲ್ಲಿ ಖರ್ಚಾಯ್ತು, ಕೂಡಿಸಿಟ್ಟದ್ದು ಮಕ್ಕಳ ಮದುವೆ ಖರ್ಚಾಯ್ತು, ಎಜುಕೇಷನ್ ಖರ್ಚಾಯ್ತು, ಎಲ್ಲ ಆಗ್ತಾ ಗೌರ್ಮೆಂಟ್ ನೌಕರಿ ಇದ್ದರೆ ಒಂದು ಸ್ವಲ್ಪ ಪೆನ್ಷನ್ ಆದರೂ ಬರ್ತದೆ. ಪ್ರೈವೇಟ್ ಆಗಿದ್ದರೆ ಅವ್ರು ಕೊಡ್ತಕ್ಕಂಥ ಅದನ್ನು ಕೂಡ ಮಕ್ಕಳಿಗೆ ಮನೆಗೆ ಅಂತ ಖರ್ಚು ಮಾಡಿಬಿಡ್ತೇವೆ. ಏನು ಬರ್ತದೆ ಆ ರೀತಿ ಗ್ರ್ಯಾಚುಟಿ ಗೀಚುಟಿ ಇತ್ಯಾದಿಗಳು. ಆದರೆ ಅನೀಹಾಯಾಂ, ಅಪ್ರಯಾಸದಿಂದ ಪರಮಾತ್ಮನ ಭಕ್ತಿಯನ್ನು ಮಾಡ್ತಾ ಇದ್ದರೆ ಎಲ್ಲ ತರಹದ ಸುಖ ಸಿಗ್ತದೆ. ಇರಲಿ ಲೌಕಿಕ ಸಂಪತ್ತು, ಹೆಂಡತಿ ಮಕ್ಕಳು ಮನೆ, ಇದು ಕೂಡ ಸಿಗ್ತದೆ. ಮೋಕ್ಷವನ್ನು ಕೊಡೋ ಪರಮಾತ್ಮ ಇದನ್ನು ಕೊಡೋದಿಲ್ವೇ? ನಮ್ಮ ಬೇಡಿಕೆ ಒಂದು ಕೊಡ ನೀರು, ಪರಮಾತ್ಮ ನದಿಯನ್ನು ನಮ್ಮ ಮನೆ ಮುಂದೆ ಹರಿಸ್ತಾನೆ. ಇಲ್ಲ ಮನೆ ಬಂತು ಕೊಡ ನೀರಿಲ್ಲ ಅಂತ ಹೇಳ್ತೇವೆ ನಾವು. ಪರಮಾತ್ಮನ ಭಕ್ತಿ ಮಾಡಿದರೆ ಸುಖದ ಪ್ರವಾಹವೇ ಸಿಗ್ತದೆ. ನಿನ್ನೆ ಇಲ್ಲ ಮೊನ್ನೆ ನವಮಿ ದಿವಸ ವಿಜಯದಾಸರ ಆರಾಧನೆಯನ್ನು ನೀವೆಲ್ಲರೂ ಮಾಡಿದ್ದೀರಿ. ಮತ್ತು ನಮ್ಮ ಸಾಯಂಕಾಲದ ನಮ್ಮ ಶ್ರೀಮತಿಯ ಪ್ರವಚನದಲ್ಲಿ ವಿಜಯದಾಸರ ಕಥೆಯನ್ನು ಕೇಳಿದ್ದೀರಿ. ಅವರ ಪರಿಸ್ಥಿತಿ ಏನಿತ್ತು? ಒಂದೊಂದು ದಿವಸ ಊಟವೇ ಸಿಗ್ತಿರಲಿಲ್ಲ. ಒಂದು ದಿವಸ ಯಾರ್ದೋ ಜಾಗೀರ್ದಾರ ಮನೆಯಲ್ಲಿ ಮದುವೆ ಅಂತ ತಿಳ್ಕೊಂಡಂಥೇಳಿ ಅಲ್ಲಿ ಮದುವೆ ಅಂತ ಊಟ ಸಿಗ್ತದೆ, ಬ್ರಾಹ್ಮಣರಿಗೆ ಊಟಕ್ಕೆ ಹಾಕ್ತಾಯಿದ್ರು ಅಂತ ಹೋದರೆ ಯಾರೋ ಒಬ್ಬರೇ ಸುಮ್ಮನೆ ಅನ್ಕೋತಿ ಗಂಧತೆ ಅಂತ ತಿಳ್ಕೊಂಡಂದು ಹಚ್ಚಿದ. 100,000 ಸಾವಿರಾರು ಬ್ರಾಹ್ಮಣ ಗಂಧ ತೈತ ಸಾಯಂಕಾಲ ಆಯಿತು. ಊಟಕ್ಕೆ ಯಾರೂ ಕರೀಲೇ ಇಲ್ಲ. ಪಂಕ್ತಿಗಳು ಮುಗೀತು. ಕೊನೆಗೆ ನೀರು ಕುಡಿದು ಮಲ್ಕೋಬೇಕು ಅಂತ ಬಾವಿ ದಂಡಿಯಲ್ಲಿ ಮಲ್ಕೊಂಡ್ರೆ ಅಲ್ಲಿ ಜಾಗೀರ್ದಾರ್ ಬಂಧುಗಳಲ್ಲಿ ಮಲ್ಕೊಂಡು ಜಾಗದಲ್ಲಿ ಬಂದು ಇಲ್ಲಿ ಎಬ್ಸಿದ್ರು. ಅದಕ್ಕೋಸ್ಕರ ಹೇಳ್ತಾರೆ, ಸಂಜೆ ತನಕವಿದ್ದು ಸಣ್ಣ ಸೌಟಿನ ತುಂಬ ಗಂಜಿ ಕಾಣದೆ ಬಳಲಿದೆ ಅಂತ ತಿಳ್ಕೊಂಡಂತೇಳಿ. ಊಟ ಬೇಡ, ಒಂದು ಸೌಂಡ್ ತುಂಬ ಗಂಜಿ ಸಿಗಲಿಲ್ಲ. ಆದರೆ ಇವತ್ತು ಎಲ್ಲ ಕಡೆ ಹೋಗಿ ಅನೇಕ ಶಿಷ್ಯರಾದ ಮೇಲೆ ಬಂದು ಅವತ್ತು ತಮ್ಮ ಊರಿಗೆ ಬಂದರೆ ಊರಿನ ಜನ ಎಲ್ಲ ಉತ್ಸವ ಮಾಡಿದ್ದಾರೆ. ಚಿಕ್ಕಲಪರವಿಯಲ್ಲಿ ಉತ್ಸವ ಮಾಡಿ ಸಾವಿರಾರು ಜನರು ದೊಡ್ಡ ದೊಡ್ಡ ಎಲೆ ಹಾಕಿ ಪಂಚಭಕ್ಷ ಪರಮಾನ್ನಗಳು. ಇಷ್ಟು ಬ್ರಾಹ್ಮಣ ಕೃಷ್ಣಾರ್ಪಣ ಅನ್ನುವಾಗ ವಿಜಯದಾಸರ ಕಣ್ಣಲ್ಲಿ ನೀರು ಬಂತು. ಇದೆಲ್ಲ ಯಾರಿಂದ? ನನ್ನಿಂದಲೇ. ನನ್ನಿಂದಿದ್ದರೆ ಅವತ್ತು ನನಗೆ ಊಟ ಸಿಗ್ತಿರ್ಲಿಲ್ವೇ? ಇಲ್ಲ, ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರೋ ಮಹಾರಾಯ. ಪರಮಾತ್ಮ ನನ್ನ ಸ್ವಾಗತಕ್ಕೆ ಊರಿನ ಜನ ಎಲ್ಲ ಬಂದಿದ್ರಲ್ಲ,
ಎಲ್ಲ ಉತ್ಸವ ಮಾಡಿ ನನ್ನ ಕಡೆಯಿಂದ ಕೃಷ್ಣಾರ್ಪಣೆ ಅನ್ನಿಸ್ತಾ ಇದ್ದಾರೆ. ಇಷ್ಟೆಲ್ಲ ಸಾವಿರಾರು ಬ್ರಾಹ್ಮಣರಿಗೆ ದೊಡ್ಡ ದೊಡ್ಡ ಎಲೆ ಹಾಕಿ ಪಂಚಪಕ್ವಾನ್ನ ಬಡಿಸಿ, ದೊಡ್ಡ ದೊಡ್ಡ ಎಲೆ ಹಾಕಿ ಮುಂದೆ ಅಲ್ಲಿ ಕೈ ಹೋಗಲಾರ್ದಷ್ಟು ದೊಡ್ಡ ದೊಡ್ಡ ಎಲೆಗಳು. ಇದೆಲ್ಲ ಯಾರಿಂದ? ನನ್ನಿಂದಲೇ ಇಲ್ಲಪ್ಪ, ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು. ನಾವೆಲ್ಲರೂ ದಿನಾಲೂ ಇದನ್ನು ನೆನೆಸ್ಬೇಕು. ನಮ್ಮಲ್ಲಿ ದೇವರು ನಾವು ಏನು ಹೇಳ್ತಾ ಇದ್ದೇವೆ ನೀವು ಕೇಳ್ತಾ ಇದ್ದೀರಿ. ನಮ್ಮನ್ನು ದೇವರು ಜೋಪಟಪಟ್ಟಿಯಲ್ಲಿ ಇಟ್ಟಿಲ್ಲ, ಫುಟ್ಪಾತ್ ಮೇಲೆ ಏನೋ ಬಟ್ಟೆ ಕಟ್ಕೊಂಡು ನಮ್ಮನ್ನು ಇರುವಂತೆ ಮಾಡಿಲ್ಲ, ಅಥವಾ ಯಾವುದಾದ್ರೂ ಸ್ಟೇಷನ್ನಿನ ಪ್ಲ್ಯಾಟ್ಫಾರ್ಮ್ ಮೇಲೆ ಇರುವಂತೆ ನಮಗೆ ವ್ಯವಸ್ಥೆ ಕೊಟ್ಟಿಲ್ಲ. ಮನೆ ಕೊಟ್ಟಿದ್ದಾನೆ, ಒಪ್ಪತ್ತಾದರೂ ಊಟ ಕೊಟ್ಟಿದ್ದಾನಲ್ಲ, 2 ಹೊತ್ತು ನಿಶ್ಚಿತ ಕೊಟ್ಟಿದ್ದಾನೆ. ಆದರೆ ಈ ಪರಮಾತ್ಮ ನಮಗೆ ಕೊಟ್ಟಿದ್ದನ್ನು ನೆನೆಸಬೇಕು. ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುಬರೋ ಮಹಾರಾಯ, ಎನ್ನ ಪುಣ್ಯಗಳಿಂದ ಈ ಪರಿ ಉಂಟೇನೋ. ನನಗೆ ರಾಗ ಬರೋದಿಲ್ಲ, ಅರ್ಥ ಮಾತ್ರ ಹೇಳ್ತಾನೆ. ಎನ್ನ ಪುಣ್ಯಗಳಿಂದ ಈ ಪರಿ ಉಂಟೇನು, ನನ್ನ ಕರ್ಮದಿಂದ ಇಷ್ಟು ಸಾವಿರಾರು ಜನ ಊಟಕ್ಕೆ ಹಾಕಲಿಕ್ಕೆ ಸಾಧ್ಯತೆ ಇದೆ? ಇಲ್ಲ. ನಿನ್ನದೇ ಸಕಲ ಸಂಪತ್ತು, ನಿನ್ನ ಅನುಗ್ರಹದಿಂದಲೇ ಇಷ್ಟೆಲ್ಲ ಆಗಿದೆ. ಇದನ್ನು ಹೇಳುವಾಗ ಮನಸ್ಸು ತುಂಬಿ ಬರ್ತದೆ, ಹೃದಯ ಗದ್ಗದಿತವಾಗ್ತದೆ, ಕಂಠ ಗದ್ಗದಿತವಾಗ್ತದೆ. ಯಾಕೆ ನಾವು ಕೂಡ ಈ ರೀತಿಯಾಗಿರ್ತಕ್ಕಂಥದ್ದನ್ನು ಇವತ್ತು ನಮ್ಮ ವಿದ್ಯಾಪೀಠ ಕೊರೋನಾ ಅಂತ ಬಂದಿಲ್ಲ, ನೀವೆಲ್ಲ ಬರ್ತೀರಿ, ಪರಮಾತ್ಮ ಎಲ್ಲ ರೀತಿಯಾಗಿರ್ತಕ್ಕಂಥದ್ದನ್ನು ನಿಮ್ಮೆಲ್ಲರ ಸಹಕಾರದಿಂದ ಪಕ್ವಾನಗಳು ಆಗ್ತದೆ, ಭಾಗವಹಿಸ್ತೀರಿ, ಊಟ ಮಾಡ್ತೀರಿ. ಕೃಷ್ಣಾರ್ಪಣ ಅನ್ನುವಾಗ ಈ ಮಾತು ತಪ್ಪದೇ ನೆನಪಿಗೆ ಬರ್ತದೆ. ನಾವು ಗುರುಕುಲದಲ್ಲಿದ್ದೆವು, ನಾವು ಸೂಟಿಗೆ ಊರಿಗೆ ಹೋಗ್ತಿದ್ದೆವು. ಊರಿಗೆ ಹೋದಾಗ ನಮ್ಮ ಹೈಸ್ಕೂಲ್ ಟೀಚರ್ಗಳು, ಬಳಗದವರು, ಆ ವಿದ್ಯೆ ಕಲಿತೆ ಏನು ಮಾಡ್ತೀವಿ, ಹೊಟ್ಟೆ ತುಂಬಂಗಿಲ್ಲ, ಬಿಡೋಂಗಿಲ್ಲ, ಸುಮ್ಮನೆ ಬಿಟ್ಬಿಡು, ಒಂದು SSA ಮಾಡಿ ನೌಕರಿ ಹಿಡಿ ಅಂತ ತಿಳ್ಕೊಂಡು ಅಂತಿದ್ದು. ನಿಮ್ಗೆ ಯಾರು ಕೇಳ್ತಾರೆ, 8 ಜನ ದಕ್ಷಿಣೆ ಕೊಟ್ಟಾರೆ ನಿಮಗೆ, ಹೆಂಗೆ ಹೊಟ್ಟೆ ತುಂಬಿತ್ತು ನಿಮಗೆ ಅಂತ ತಿಳ್ಕೊಂಡಂತ ನಮ್ಗೆ ಬೈಯೋರು. ಸಣ್ಣ ಹುಡುಗರು ಅಂತ 14-15 ವರ್ಷ ಆದಮೇಲೂ ಕೂಡ ನಾವು ಬರೋರು ಸಲ ನಮ್ಮ ಆಚಾರ್ಯ ಸೇವೆ ಮಾಡುವಾಗ ಒಮ್ಮೊಮ್ಮೆ ಇಲ್ಲ ಮತ್ತು ಹಿಂಗೆ ಮಂದಿ ಅಂತಾರೆ. ಮುಂದೆ ಇದರಿಂದ ಈ ವಿದ್ಯಾದಿಂದ ನಮಗೆ ಯಾರು ನೋಡೋರು, ಏನು ಮಾಡ್ತದೆ, ಇದರಿಂದ ಹೆಂಗೆ ಹೊಟ್ಟು ತುಂಬ್ತದೆ. ನಮ್ಮ ತಂದೆ ತಾಯಿ ಬಿಡೋರಿದ್ದಾರೆ, ನಮ್ಮ ತಂಗಿ ತಮ್ಮಂದಿರದ ಅವ್ರದ್ದು ಮದುವೆಗೆಲ್ಲ ಮಾಡಬೇಕು. ಆಚಾರ ಒಂದೇ ಮಾಡ್ತಾಯಿದ್ರು. ನನ್ನ ನಂಬಿರಲ್ಲ ನೀವು, ನಮ್ಮ ಗುರುಗಳು ಮೌಲ್ಯ ಆಚಾರ್ಯರು ಒಂದೇ ಮಾತು ಹೇಳ್ತಿದ್ರು, ನಾನು ನಂಬಿರಲ್ಲ, ನಾ ಹೇಳ್ದಂಗೆ ಕೇಳಿ, ನಾ ಹೇಳ್ದಷ್ಟು ಅಭ್ಯಾಸ ಮಾಡಿರಿ, ಎಷ್ಟಾಗ್ತಾ ಅಷ್ಟು ಮಾಡಿರಿ. ಆದ್ರೆ ನನ್ನನ್ನು ನಂಬಿ ನೀವೇನು ಸೇವಾ ಮಾಡ್ತಾ ಇದ್ದೀರಿ, ಭಗವಂತನ ಸೇವಾ, ದೇವ್ರ ಪೂಜೆ ಮಾಡ್ತೀರಿ, ಭಜನೆ ಮಾಡ್ತೀರಿ, ಮುಷ್ಟಿಪಂಡಕ್ಕೆ ಹೋಗಿ ಬರ್ತೀರಿ, ಏನು ಭಗವಂತನ ಸೇವಾ ಮಾಡ್ತೀರಲ್ಲ, ನಿಮ್ಮ ಮನೆ ತಂದೆ ತಾಯಿಗಳ ಅಷ್ಟೇ ಅಕ್ಕ ತಂಗಿಯರನ್ನಲ್ಲ, ಜಗತ್ತಿಗೆ ಉಪಕಾರ ಮಾಡುವಷ್ಟು ನಿಮಗೆ ದೇವರು ಕೊಡ್ತಾನೆ. ಅವರ ಮಾತು ನಾವೀಗ ಅನುಭವಿಸ್ತಾ ಇದ್ದೇವೆ. ಏನೇ ಗುರುಗಳು ನಿಂತುಕೊಂಡು ಪರಮಾತ್ಮ ಅನುಗ್ರಹ ಮಾಡಿದ. ಎನ್ನ ಪುಣ್ಯಗಳಿಂದ ಈ ಪರಿ ಉಂಟೇನು, ನಿನ್ನದೇ ಸಕಲ ಸಂಪತ್ತು, ನಿನ್ನದೇ ಸಂಪತ್ತು. ಒಬ್ಬ ಸಾಮಾನ್ಯ ವ್ಯಕ್ತಿ ಉಪಜೀವನಕ್ಕೆ ಬಂದ ಸ್ಕೂಲ್, ಹೈಸ್ಕೂಲಲ್ಲಿ, ಕಾಲೇಜಿನಲ್ಲಿ ಅಧ್ಯಾಪಕನಾಗಿದ್ದ ವ್ಯಕ್ತಿ, ಭಾಳ ಆದರೆ 1 ರೂಮ್ 2 ರೂಮ್ ಕಿಚನ್ ಅಷ್ಟೇ ಯೋಗ್ಯತೆ. ಆದರೆ ಪರಮಾತ್ಮ ಕೊಟ್ಟದ್ದು ವಿಶಾಲವಾಗಿರ್ತಕ್ಕಂತಹ ವಿದ್ಯಾಪೀಠ, ಜೊತೆಗೆ ಹಾಲು, ಬೇಕಾಗಿರ್ತಕ್ಕಂಥ ಅನೇಕ ರೀತಿಯಾಗಿರ್ತಕ್ಕಂಥ ಭಗವದ್ಭಕ್ತರು, ಸಹಾಯವನ್ನು ಮನಃಪೂರ್ವಕವಾಗಿ ಸಹಾಯ ಮಾಡ್ತಕ್ಕಂಥ ಭಗವದ್ಭಕ್ತರು. ಏನು ಪರಮಾತ್ಮ ಕಡಿಮೆ ಮಾಡೋದಿಲ್ಲ. ಪ್ರತಿ ಸಲ ಇದೇ ನೆನಪಿಗೆ ಬರ್ತದೆ, ಎನ್ನ ಪುಣ್ಯದಿಂದ ಈ ಪರಿ ಉಂಟೇನೋ, ನಿನ್ನದೇ ಸಕಲ ಸಂಪತ್ತು. ಇದೆಲ್ಲ ಸಂಪತ್ತು ಈ ರೀತಿಯಾಗಿರ್ತಕ್ಕಂಥ 4 ಶಬ್ದ ಹೇಳ್ತಕ್ಕಂಥ ಭಾಗವತ ಹೇಳ್ತಕ್ಕಂಥ ಈ ಅನುಗ್ರಹ ಸಂಪತ್ತಿದೆಲ್ಲ, ಇದಕ್ಕಿಂತ ಹೆಚ್ಚಿನ ದೊಡ್ಡ ಸಂಪತ್ತಿ ಬೇಕು. ಒಂದು 100 ಜನರು ಸಂತೋಷ ಪಡ್ತಾ ಇದ್ದೀರಲ್ಲ, ಇಷ್ಟು ಜನರು ಸಂತೋಷಪಡಿಸ್ತಕ್ಕಂಥ ಈ ಒಂದು ಕ್ರಿಯೆ, ಇದು ಪರಮಾತ್ಮನ ಅನುಗ್ರಹದಿಂದಲೇ ಅಲ್ವೇ? ಒಬ್ಬ ಹೆಂಗಸಿನ ಹೊಟ್ಟೆಗೆ ಹಾಕುವುದಕ್ಕಿನ್ನು ಮದುವೆ ಮಾಡಿದ್ರು, ಹೆಂಡ್ತಿನ ನೋಡ್ಕೊಳ್ಳಿಕ್ಕೆ ಆಗಲಿಲ್ಲ, ಅದಕ್ಕೋಸ್ಕರ ಕಾಶಿಗೆ ಓಡಿ ಹೋದರು. ಮಣಿಕರ್ಣಿಕಾ ಘಾಟಕ್ಕೆ ಹೋಗಿ ಅಲ್ಲಿ ಗಂಗೆಯಲ್ಲಿ ಪ್ರಾಣ ಬಿಡಬೇಕು ಅಂತೇಳಿ. ಆದರೆ ಅಲ್ಲಿ ಒಬ್ಬರು ಜ್ಞಾನಿಗಳ ನೆನಪಾಗಿ ವ್ಯಾಸಕಾಶಿಗೆ ಕರೆದುಕೊಂಡೋಗಿ ವೇದವ್ಯಾಸ ದೇವರ
ಅನುಗ್ರಹವಾಯಿತು. ಆನಂತರ ಅವರಿಗೆ ಅಂಕಿತ ಸಿಕ್ತು. ಅದರಿಂದ ಸಂಜೆ ತನಕ ಇದ್ದು ಸಣ್ಣ ಸೌಟಿನ ತುಂಬ ಗಂಜಿ ಕಾಣದೆ ಬಳಲಿದನು. ಆದರೆ ಇಂದು ನಿಬ್ಬರದಿಂದಲೇ ಸರ್ವರ ಕೂಡೆ ಉಂಬುವ ಹಬ್ಬ ನುಣಿಸುವ ಹರಿಯೇ ಏನೇನಿದೆ ವ್ಯಂಜನ ಮೊದಲಾದ ನಾನಾ ರಸಗಳು ಭುಂಜಿಸುವುದು ಮತ್ತೇನೋ ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರೋ ಮಹಾರಾಯ. ದೇವರ ಅನುಗ್ರಹ ಸಂಪಾದನೆ ಮಾಡಿದರೆ ಸಾಕು, ಎಲ್ಲ ಸಿಗ್ತದೆ. ದೇವರ ಅನುಗ್ರಹ ಸಂಪಾದನೆ ಮಾಡದೇ ಇದ್ದರೆ ಸಿಗೋದಿಲ್ಲ. ಊಟಕ್ಕೂ ಗತಿ ಇಲ್ಲ ಅಂತಕ್ಕಂಥ ಪರಿಸ್ಥಿತಿ ಬರ್ತದೆ. ಆದ್ದರಿಂದಾಗಿ ಭಗವಂತನ ಒಲಿಮೆಯನ್ನು ಅದಕ್ಕೋಸ್ಕರ ಹೇಳಿದ್ರು ಅನೀಹಾಯಾಮ್ ಸುಖೋನ್ನತಿ. ದೇವರನ್ನು ಬಯಸಿ ಉಳಿದದ್ದನ್ನು ಬಯಸಬೇಡಿ. ದೇವರು ಏನು ಬೇಕು ಎಲ್ಲ ನೀವು ಬಯಸದೇ ಇರತಕ್ಕಂಥದ್ದನ್ನು ಕೊಡ್ತಾನೆ. ಭಾಗವತ ಈ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಅಂತಕ್ಕಂಥ ಮಾರ್ಗದರ್ಶನ ನಮಗೆ ಮಾಡ್ತಾರೆ. ಇಲ್ಲ ಮತ್ತು ದೇಹಕ್ಕೋಸ್ಕರ ಏನು ಮಾಡೋದು ಬೇಡ ಅಂತಕೊಂಡಂತೆ ಮಾಡಿ, ದೇವರು ಕೊಟ್ಟದ್ದನ್ನು ಮಾಡಿ. ಅದಕ್ಕೋಸ್ಕರವೇ ಗೇಣು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಪೂರ್ತಿ ಆಯುಷ್ಯ ಹಾಳು ಮಾಡಬೇಡಿ. ಯಾಕೆ ಈ ಶರೀರ ಅಂತ ತಿಳ್ಕೊಂಡಂತನ್ನೋದು ಇದು ಒಂದು ದಿವಸ ಹೊರಟೋಗ್ತದೆ. ಅಂತವಂತ ಇಮೇ ದೇಹ ಹೊರಟೋಗ್ತದೆ, ಆತ್ಮ ಜೀವಿತ ಇರ್ತದೆ. ನಾನು ಮಾಡಿದ್ದು ಸಾಧನೆ ಪೂರ್ತಿ ಆಗಲಿಲ್ಲ, ಚಿಂತೆ ಮಾಡಬೇಡ. ನಿನ್ನ ಜೊತೆಗೆ ನಿನ್ನ ಕರ್ಮ ನಿನ್ನ ಜ್ಞಾನ ಬರ್ತದೆ. ಈ ಜನ್ಮದಲ್ಲಿ 2 ಕ್ಲಾಸ್ ಪಾಸ್ ಆಗೋಷ್ಟು ಮಾಡಿದೆಯಲ್ಲ, ಮುಂದಿನ ಜೊತೆಲಿ ಪರಮಾತ್ಮ 3ನೇ ಕ್ಲಾಸಿಗೆ ಪ್ರಮೋಷನ್ ಕೊಡ್ತಾನೆ. ಭಗವಂತನಿಗೋಸ್ಕರ ಮಾಡಿದ್ದು ಎಂದಿಗೂ ವ್ಯರ್ಥ ಹೋಗೋದಿಲ್ಲ. ಪರಮಾತ್ಮನಿಗೆ ಎಂದಿಗೂ, ಪರಮಾತ್ಮನ ಭಕ್ತರಿಗೆ ನವಾಸುದೇವ ಭಕ್ತ ನಮ್ಮ ಅಶುಭಂ ವಿದ್ಯತೆ ಕ್ವಚಿತ, ಭಗವಂತನ ಭಕ್ತರಿಗೆ ಅಶುಭ ಅಮಂಗಲ ಅಂತನ್ನೋದಿಲ್ಲ. ಕೇವಲ ಈ ಶರೀರಕ್ಕಾಗಿ ಮಾಡಿದರೆ ಒಂದು ದಿವಸ ಶರೀರವೂ ಹೊರಟೋಗ್ಬಿಡ್ತಾರೆ. ಈ ಕಡೆ ಪುಣ್ಯಗಳತ್ತಲಿಲ್ಲ, ಈ ಕಡೆಗೆ ಭೋಗ ಮಾಡಲಿಲ್ಲ. ಇತೋ ಭ್ರಷ್ಟ ತಥೋ ಭ್ರಷ್ಟನಾಗಿ ಧೋಬಿಕಾ ಕುತ್ತಾನ ಘರ್ಕನ ಘಾಟಕ ಆಗೋದು ಬೇಡ. ಇಲ್ಲ, ಪರಮಾತ್ಮ ಎಷ್ಟೋ ಸಲ ನಾವು ನಮ್ಮವರನ್ನು ಪ್ರೀತಿಸ್ತಿರ್ತೇವೆ, ಅವರನ್ನು ಬಿಟ್ಟು ಹೋಗೋ ಪ್ರಸಂಗ ಬಂದಾಗ ಭಾಳ ದುಃಖ ಆಗ್ತದೆ. ಇಲ್ಲ, ಅವರು ನಮಗಿಂತ ಹಿರಿಯರು, ತಂದೆ ತಾಯಿ ನಮ್ಮನ್ನು ಬಿಟ್ಟು ಹೋಗ್ತಾರೆ, ಸಣ್ಣವರು ಕೂಡ ನಮ್ಮನ್ನು ಬಿಟ್ಟು ಹೋಗ್ತಾರೆ. ಹೌದಪ್ಪ, ಇದೇ ಸಂಸಾರ. ದೈತ್ಯ ಬಾಲಕರೇ, ಇದು ಸಂಸಾರ. ಇಲ್ಲಿ ಬರ್ತಕ್ಕಂಥ ಸುಖ ದುಃಖಗಳನ್ನು ಅನುಭವಿಸಲೇಬೇಕು. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದ. ಎಲ್ಲಿವರೆಗೂ ಅದರ ಮೇಲೆ ಅಭಿಮಾನ ಇದೆ, ನಮ್ಮವರು ಅಂತ ಅಭಿಮಾನ ಇದೆ, ಅವ್ರು ನಮ್ಮಿಂದ ದೂರ ಆದರೆ ದುಃಖ ಆಗೋದು ಸ್ವಾಭಾವಿಕ. ಅಷ್ಟು ಮಾತ್ರ ಸಹನ ಮಾಡಲಿಕ್ಕೆ ತಯಾರಿರಬೇಕು ಅಂತಿಕೊಂಡಿದ್ದಾರೆ. ಇಲ್ಲ, ಬೇಡ ಅಂತಿಕೊಂಡಿದ್ದು ಅಭಿಮಾನ ಬಿಟ್ಬಿಡಿ. ದೇವರು ಕೊಟ್ಟವನು ದೇವರು ತಗೊಂಡೋದ ಅಷ್ಟೇ. ಈ ರೀತಿಯಾಗಿರ್ತಕ್ಕಂಥದ್ದನ್ನು ಆ ಕ್ರಮದಲ್ಲಿ ಮಾಡಲಿಕ್ಕೆ ಸಾಧ್ಯತೆ ಇದೆ. ಆದ್ದರಿಂದ ಇವರ ಮೋಹದಲ್ಲಿ ಬಿದ್ದು, ಹಾಗಾದರೆ ಇವರನ್ನು ರಸ್ತೆ ಕಳಿಸ್ಬೇಕು ಅಂತಲ್ಲ, ಅವರ ವಿಷಯದಲ್ಲಿ ಎಷ್ಟು ಕರ್ತವ್ಯ. ಹೆಂಡತಿ ಮಕ್ಕಳಲ್ಲಿ ನಮ್ಮ ಕರ್ತವ್ಯ ಎಷ್ಟಿದೆ. ಅವರಿಗೆ ಊಟಕ್ಕೆ ಅನುಕೂಲ ಮಾಡಿಕೊಡಬೇಕು, ಇರಲಿಕ್ಕೆ ಮನೆ ಮಾಡಿಕೊಡಬೇಕು, ಅವರಿಗೆ ಬೇಕಾದ ಬಟ್ಟೆಗಳನ್ನು ಕೊಡಬೇಕು, ಎಜುಕೇಷನ್ಗೆ ಬೇಕಾದ ಅನುಕೂಲತೆ ಮಾಡಿಕೊಡಬೇಕು. ಇಲ್ಲ, ಅವ್ರ ಸಲುವಾಗಿ ನಾನು ಮನೇನೂ ಮಾಡ್ತೇನೆ, ಆಸ್ತಿನೂ ಮಾಡ್ತೇನೆ, ಮತ್ತೊಂದು ಮಾಡ್ತೇನೆ, ಅನೇಕ ರೀತಿಯಾದ ಜಮೀನು ತೆಗೆದುಕೊಳ್ತೇನೆ. ಯಾಕೆ ಇಷ್ಟೆಲ್ಲ ಶ್ರಮ ಪಡ್ತೀರಿ? ಅವರ ಭಾಗ್ಯದಲ್ಲಿದ್ದರೆ ಸಿಗ್ತದೆ, ಇಲ್ಲದೇ ಇದು ಯಾರೋ ಬೇರೆಯವರು ಹೋಗಿಬಿಡ್ತದೆ. ಅವರ ಭಾಗ್ಯದಲ್ಲಿದ್ದರೆ ಸಿಗ್ತದೆ, ಅನಾಸಕ್ತವೇ ನಿಮ್ಮ ಕಡೆಯಿಂದ ಪರಮಾತ್ಮ ಮಾಡಿಸ್ತಾನೆ. ಆದರೆ ಈ ರೀತಿಯಾಗಿ ಪರಮಾತ್ಮನಲ್ಲಿ ಮತ್ತು ಭಕ್ತಿ ಮಾಡಿದರೆ ಮಾತ್ರ ಪರಮಾತ್ಮನನ್ನು ನಾವು ಸಂತೋಷಪಡಿಸಲಿಕ್ಕೆ ಪ್ರಯತ್ನಿಸಬೇಕು. ಎಷ್ಟೋ ಸಲ ನಾವು ಬೈಕೋತಿರ್ತೀವಿ, ಇಷ್ಟೆಲ್ಲ ಮಾಡ್ತೀವಿ ದೇವರಿಗೆ, ಏನು ಮಾಡೋದಿಲ್ಲ ಅಂತ ತಿಳ್ಕೊಂಡಂತೇಳಿ. ಏನು ಮಾಡಿದ್ದೇವೆ ಹೇಳಿ? ಪ್ರಹ್ಲಾದ ದೈತ್ಯ ಬಾಲಕರಿಗೆ ಕೇಳ್ತಾನೆ, ತಾಯಿಯ ಗರ್ಭದಿಂದ ಪ್ರವೇಶ ಮಾಡಿದ್ರಿಂದ ಚಿತೆಗೆ ಹೋಗುವವರೆಗೂ ಎಷ್ಟು ಸತ್ಕರ್ಮ ಮಾಡಿದ್ದೇವೆ? ಸತ್ಕರ್ಮ ಮಾಡಿದ್ದ ಲಿಸ್ಟ್ ಇದೆಯಾ? ಅಥವಾ ಎಷ್ಟು ಸುಖ ಅನುಭವಿಸಿದ್ದೇವೆ ಹೇಳ್ತೀರಾ? ಅನೇಕ ಸುಖ, ಇವತ್ತು ಸುಖ, ಇವತ್ತು ದುಃಖ, ಇವತ್ತು ಸುಖ, ಇವತ್ತು ದುಃಖ. ಆದ್ದರಿಂದಾಗಿ ನಶ್ವರ ಶರೀರದಲ್ಲಿ ಇದು ಅನಿವಾರ್ಯತೆ. ಇದರ ಹಿಂದೆ ಬೀಳೋ ಬದಲಾಗಿ ಶಾಶ್ವತ ಸುಖದಾಯಕನಾದಂಥ ಆನಂದದಾಯಕನಾಗಿರ್ತಕ್ಕಂಥ ಪರಮಾತ್ಮನಿಗೆ ನಾವು ಶರಣು ಹೋಗಬೇಕು.
ಹಾಗಾದರೆ ಪರಮಾತ್ಮ ನಿಷ್ಕಾಮ ಭಾವನೆಯಿಂದ ಮಾಡುವ ಆ ಪರಮಾತ್ಮನ ಆಜ್ಞಾ ಪರಿಪಾಲನೆ ರೂಪವಾಗಿರ್ತಕ್ಕಂಥ ವರ್ಣಾಶ್ರಮೋಚಿತ ಧರ್ಮಾಚರಣೆಗಳು, ಪರಮಾತ್ಮನಲ್ಲಿ ವಿಶ್ವಾಸ, ಸರ್ವೋತ್ತಮ ಅನ್ನೋ ಜ್ಞಾನ, ತಾರತಮ್ಯಾನುಸಾರವಾಗಿ ಅವನಲ್ಲಿ ಮಾಡ್ತಕ್ಕಂಥ ಅವನ ಲೀಲೆಗಳನ್ನು ಕೇಳಿ ಸಂತೋಷಪಡುವಿಕೆ, ಇದರಿಂದ ಮಾತ್ರ ಪರಮಾತ್ಮ ನಮಗೆ ಅನುಗ್ರಹ ಮಾಡ್ತಾನೆ. ಇಲ್ಲದೇ ಇದ್ದರೆ ನಾವು ಏನಾದರೂ ಯಜ್ಞ ಮಾಡಿದೆವು ಅದಕ್ಕೋಸ್ಕರ ಇದಕ್ಕೋಸ್ಕರ ಅದನ್ನು ಮತ್ತೆ ಪುನರ್ಜನ್ಮ ಬರ್ತದೆ, ಪರಮಾತ್ಮ ಸಿಕ್ಕೋದಿಲ್ಲ. ಪುನರ್ಜನ್ಮಕ್ಕೆ ಕಾರಣವಾಗಿರ್ತಕ್ಕಂಥ ಕರ್ಮಗಳನ್ನು ಮಾಡೋದಕ್ಕಿಂತಲೂ ಪುನರ್ಜನ್ಮ ಬರದಂತೆ ನಾವು ಮಾಡಿಕೊಳ್ಳೋದು ಅತ್ಯಂತ ಯೋಗ್ಯವಾಗಿರ್ತಕ್ಕಂಥದ್ದು. ಹಾಗಾದರೆ ಏನು ಮಾಡಬೇಕಂತ ಪ್ರಹ್ಲಾದ ಹೇಳು ಅಂತ ತಿಳ್ಕೊಂಡಂತಂದಾಗ ಆ ಕಾಲದಲ್ಲಿ ಹೇಳ್ತಾರೆ, ನಮಗೆ ಅತ್ಯಂತ ಪ್ರಿಯನಾಗಬೇಕು ಪರಮಾತ್ಮ. ನಿಜವಾಗಿ ಅವನೇ ಪ್ರಿಯ, ಅವನನ್ನೇ ಪ್ರೀತಿಸಬೇಕು ನಾವು. ಸುಮ್ಮನೆ ಈ ರೀತಿಯಾಗಿರ್ತಕ್ಕಂಥ ಬ್ರೈನ್ ವಾಷಿಂಗ್ ಅಲ್ಲ. ನಿಮಗೆ ಆಕ್ಸಿಜನ್ ಯಾವ ನಿಮ್ಮ ಮಕ್ಕಳು ತಂದು ಕೊಡ್ತಾರೆ? ಹೆಂಡತಿ ತಂದು ಕೊಡ್ತಾಳ, ಗಂಡ ತಂದು ಕೊಡ್ತಾನ, ಅಪ್ಪ ಅಮ್ಮ ತಂದು ಕೊಡ್ತಾರ? ಜೀವಿತ ಇರಬೇಕಾಗಿದ್ರೆ ಬೇಕಾಗಿರ್ತಕ್ಕಂಥ ಆಕ್ಸಿಜನ್ ಎಲ್ಲ ಕಡೆಗೆ ಪರಮಾತ್ಮ ಪ್ರಾಣವಾಯುವನ್ನು ಇಟ್ಟಿದ್ದಾನೆ, ಅವನನ್ನು ಪ್ರೀತಿಸೋದು ಬೇಡವೆ? ನೀರು ಬೇಕು, ನಲ್ಲಿ ನೀರು ಬಂದಿಲ್ಲ ನಾವೇನು ಮಾಡೋಣ ಅಂತೇಳಿ ತಂದೆ ತಾಯಿಗಳು ಹೇಳ್ತಾರೆ. ಹೆಂಡ್ತಿ ಹೇಳ್ತಾಳೆ, ಇವತ್ತು ನೀರು ಬಂದಿಲ್ಲ ಅಡುಗೆ ಆಗಂಗಿಲ್ಲ, ಅವ್ರಿಗಿಂತ ಸರಿ. ಆದರೆ ಸತತವಾಗಿ ಮಳೆಯಿಂದ ಸುರಿಸಿ ನೀರು ಕೊಡುವ ಪರಮಾತ್ಮ ನಮಗೆ ಪ್ರಿಯನಾಗೋದು ಬೇಡವೆ? ಇರಲಿಕ್ಕೆ ಸ್ಥಳ ಕೊಟ್ಟ ಆ ವರಾಹ ರೂಪಿಯಾದಂಥ ಪರಮಾತ್ಮ ಇಲ್ಲದೆ ಬರೀ ಸೃಷ್ಟಿ ಮಾಡಿ ಆಕಾಶದಲ್ಲಿ ತಿರುಗಬೇಕಾಗಿತ್ತೆ. ಆ ಗ್ರಾವಿಟೇಷನ್ ಫೋರ್ಸ್ ಕೊಡ್ತಕ್ಕಂಥ ಸಂಕರ್ಷಣ ರೂಪಿಯಾದ ಪರಮಾತ್ಮ ನಮ್ಮನ್ನು ಸ್ಥಿರನಾಗಿಡ್ತಾನಲ್ಲ, ಅವನು ಪ್ರಿಯನಾಗೋದು ಬೇಡವೆ? ನಮಗೆ ಕಣ್ಣು, ಕಿವಿ ಇತ್ಯಾದಿ ಎಲ್ಲವನ್ನು ಕೊಟ್ಟಿರ್ತಕ್ಕಂಥ ಪರಮಾತ್ಮ ಈ ಸಂಪತ್ತು ಯಾರು ಕೊಟ್ಟಿದ್ದಾರೆ? ಯಾರು ಹಿಂದಕ್ಕೆ ಒಬ್ಬ ಡಾಕ್ಟರ್ ಲೆಕ್ಕ ಹಾಕಿದ್ರಂತೆ, ಈ ಹಾರ್ಟ್ ಕೃತ್ರಿಮ ಹಾರ್ಟ್ ಹಾಕಬೇಕಾದ್ರೆ ಎಷ್ಟು ಖರ್ಚು ಬರ್ತದೆ, ಕೃತ್ರಿಮವಾಗಿರ್ತಕ್ಕಂಥ ಕಿಡ್ನಿ ಲಿವರ್ ಹಾಕಬೇಕಾದ್ರೆ ಎಷ್ಟು ಖರ್ಚು ಬರ್ತದೆ, ಕೃತ್ರಿಮವಾದ ಕೈಕಾಲು ಜೋಡಿಸ್ಲಿಕ್ಕೆ ಬರ್ತದೆ, ಆದರೆ ಕೃತ್ರಿಮ ಬ್ರೇನ್ ಹಾಕ್ಲಿಕ್ಕೆ ಬರೋದಿಲ್ಲ. ಇದೆಲ್ಲ ವಿಚಾರ ಮಾಡಿ ಅವ್ರು ಲೆಕ್ಕ ಹಾಕಿದ್ರಂತೆ 3,000 ಕೋಟಿ ರೂಪಾಯಿ ಮಿನಿಮಮ್ ಬರ್ತದೆ ಅಂತ ತಿಳ್ಕೊಂಡಂತ ಅವ್ರು ಹೇಳಿದರು. 3,000 ಕೋಟಿ ರೂಪಾಯಿ ಶ್ರೀವಂತಿಕೆಯನ್ನು ಕೊಟ್ಟಿರ್ತಕ್ಕಂಥವ್ರು ಯಾರು? ಇದು ಅವರ ಸುಮ್ಮನೆ ಕಲ್ಪನೆ. 3,000 ರೂಪಾಯಿ ಕೋಟಿ ಕೊಡ್ತೇನೆ, ನಿನ್ನ ದೇಹ ಕೊಡೋದು ಯಾವ ಕೊಡೋದಿಲ್ಲ, ಯಾರೂ ಕೊಡೋದಿಲ್ಲ. ಆದ್ದರಿಂದಾಗಿ ಸರ್ವವೂ ಕೊಟ್ಟಿರ್ತಕ್ಕಂಥ ಪರಮಾತ್ಮನಲ್ಲಿ ಸರ್ವೇಷಾಮಪಿ ಭೂತಾನಾಂ ಹರಿ ಆತ್ಮೇಶ್ವರ ಪ್ರಿಯ. ಪರಮಾತ್ಮ ಇಲ್ಲಿದ್ದುಕೊಂಡು ಪ್ರೇರಣೆ ಮಾಡಿದ್ದೇನೆ, ಆದ್ದರಿಂದ ಪ್ರಿಯ. ನಾಳೆ ಇಲ್ಲಿಂದ ಪರಮಾತ್ಮ ಹೊರಟೋದ, ಆಗ ಆಯ್ತು ತೊಗೊಂಡೋಗ್ರಿ ಅಂತ ಹೇಳ್ತಾರೆ. ಪರಮಾತ್ಮ ಇರುವವರೆಗೂ ನಾವು ಎಲ್ಲರಿಗೂ ಪ್ರಿಯರಾಗ್ತೇವೆ, ಪರಮಾತ್ಮ ಅವರಲ್ಲಿ ಇರುವವರೆಗೂ ಪ್ರಿಯರಾಗ್ತೇವೆ. ಅಲ್ಲಿದ್ದ ಪರಮಾತ್ಮ ಹೊರಟೋದ ಕ್ಷಣಕ್ಕೆ ಯಾವಾಗ ಎತ್ತೀರಪ್ಪ ಡೆಡ್ ಬಾಡಿ ಅಂತ ಅಂತೇಳಿ ಕೇಳ್ತಾರೆ. ಆದ್ದರಿಂದಾಗಿ ಮುಖ್ಯ ಪ್ರಿಯನಾಗಿರ್ತಕ್ಕಂಥವನು ಪರಮಾತ್ಮ. ಭೂತೈ ಮಹದ್ಭಿ ಸ್ವಕೃತೈ ಕೃತಾನಾಂ ಬೀಜ ಸಂಜ್ಞಿತಃ. ಈ ಸಂಪೂರ್ಣ ಜಗತ್ತಿಗೆ ಬೀಜ ಅವನೇ. ಆ ಬೀಜದಿಂದಲೇ ಗಿಡ, ಕಾಂಡ, ಕಾಂಡದಿಂದ ಟೊಂಗೆಗಳು, ಟೊಂಗೆಯಲ್ಲಿ ಎಲೆಗಳು, ಎಲೆಗಳಿಗಲ್ಲಿ ಹೂಗಳು, ಹೂಗಳಿಂದ ಹಣ್ಣುಗಳು. ಹಾಗಾದರೆ ಪರಮಾತ್ಮ ಅವನೇ ಈ ರೀತಿಯಾಗಿ ಪರಿಣತನಾಗಿದ್ದಾನೆ ಇಲ್ಲ, ಪರಿಣಾಮತಃ ಅಲ್ಲ. ಬೀಜ ಅಂತ ತಿಳ್ಕೊಂಡಂತಂದರೆ ವ್ಯಂಜನಾತ್, ಈ ಜಗತ್ತನ್ನು ಅಭಿವ್ಯಕ್ತಗೊಳಿಸ್ತಾನೆ. ಆದ್ದರಿಂದಾಗಿ ಪರಮಾತ್ಮ ಬೀಜ ಅಂತ ಅನಿಸ್ಕೊಳ್ಳೋದು. ಪರಮಾತ್ಮ ನಿಮಿತ್ತ ಕಾರಣ, ಪರಿಣಾಮ ಕಾರಣನಲ್ಲ. ಹಾಗಾದರೆ ಈ ಪರಮಾತ್ಮ ಯಾವುದರಿಂದ ಒಲಿತಾನೆ? ಪರಮಾತ್ಮ ಒಲಿತಾನೆ ಪ್ರಿಯತೆ ಅಮಲಯ ಭಕ್ತ್ಯ ಹರಿರನ್ಯದ್ ವಿಡಂಬನಂ. ಪರಮಾತ್ಮ ಹಣದಿಂದ ಒಲಿಯೋದಿಲ್ಲ, ಪಾಂಡಿತ್ಯದಿಂದ ಒಲಿಯೋದಿಲ್ಲ, ಆನಂತರ ಯಜ್ಞದಿಂದ ಒಲಿಯೋದಿಲ್ಲ, ಯಾಗದಿಂದ ಒಲಿಯೋದಿಲ್ಲ, ಜಪದಿಂದ ಒಲಿಯೋದಿಲ್ಲ, ಯಾವುದರಿಂದಲೂ ಒಲಿಯೋದಿಲ್ಲ. ಪರಮಾತ್ಮ ಒಲಿತಾನೆ ನಿಷ್ಕಲ್ಮಷವಾದಂಥ ಪ್ರೀತಿಯಿಂದ, ಭಕ್ತಿಯಿಂದ. ಹಾಗೆ ಇವನು ಮಾಡೋದು ಬೇಡ ಅಂದ್ರೆ ಅವನು ಹೇಳಿದ ಆಜ್ಞೆಗಳು ಮಾಡಲೇಬೇಕು. ಪರಮಾತ್ಮನ ಪ್ರೀತಿಗೋಸ್ಕರ ಮಾಡಿ, ಅವೇ ಭಗವಂತನ ಪ್ರೀತಿಗೆ ಕಾರಣೀಭೂತವಾಗ್ತದೆ.
ಇಲ್ಲ. ಮತ್ತು ಪರಮಾತ್ಮನ ದೈತ್ಯರಿದ್ದಾರೆ, ರಾಕ್ಷಸರಿದ್ದಾರೆ, ಪಿಶಾಚಿಗಳಿದ್ದಾರೆ, ಆನಂತರ ಹಕ್ಕಿಗಳಿದ್ದಾರೆ, ಮರಗಳಿದ್ದಾವೆ, ಇವೆಲ್ಲ ಎಲ್ಲಿ ಭಕ್ತಿ ಮಾಡ್ತಾರೆ? ದೈತ್ಯ ಬಾಲಕರು ಕೇಳ್ತಾರೆ, ನಾವು ದೈತ್ಯ ಬಾಲಕರು, ಪರಮಾತ್ಮ ನಮಗೆ ಒಲಿಯೋದಿಲ್ಲ, ಪರಮಾತ್ಮ ನಮ್ಮ ದೈತ್ಯಾರಿ ಅಂತ ಅನಿಸ್ಕೊಳ್ತಾನೆ, ಏನು ಮಾಡಬೇಕು ಅದಕ್ಕೋಸ್ಕರ ಅಂತೇಳಿ ಅಂದಾಗ ಪ್ರಹ್ಲಾದ ಸ್ಪಷ್ಟವಾಗಿ ಹೇಳ್ತಾನೆ, ದೇವರನ್ನು ಒಲಿಸುವುದಕ್ಕೋಸ್ಕರ ಕೇವಲ ಬ್ರಾಹ್ಮಣತ್ವವಾಗಲಿ, ಋಷಿತ್ವವಾಗಲಿ, ಸರಿಚರಿತ್ರೆ ಆಗಲಿ, ದಾನ, ತಪಸ್ಸು, ಯಜ್ಞ, ಮಡಿ, ಮೈಲಿಗೆ, ವ್ರತ, ಉಪವಾಸ ಇದ್ಯಾವುದು ಇವೆಲ್ಲವೂ ಭಕ್ತಿ ಹುಟ್ಟಿಸ್ಲಿಕ್ಕೆ ಕಾರಣಗಳು. ಭಕ್ತಿ ಮಾತ್ರ ಪರಮಾತ್ಮನ ಅನುಗ್ರಹಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣವಾಗಿದೆ. ದೈತೆ ಯಾಹ ಯಕ್ಷ ರಕ್ಷಾಂಸಿ, ಈ ಶ್ಲೋಕದ ಕಡೆ ಲಕ್ಷ್ಯ ಕೊಡಿ. ದೈತ್ಯರು, ಯಕ್ಷರು, ರಾಕ್ಷಸರು, ಆನಂತರ ಅನೇಕ ಯಜ್ಞಯಾಗಾದಿಗಳನ್ನು ಮಾಡಲಿಕ್ಕಾಗಿ ಮನೆ ಕೆಲಸದಲ್ಲಿ ಆಸಕ್ತರಾಗಿ ಯಾವುದೇ ಸಾಧನೆ ಮಾಡದೇ ಇರತಕ್ಕಂಥ ಆಗಿದ್ದರೂ ಕೂಡ ಭಕ್ತರಾಗಿರ್ತಕ್ಕಂಥ ಸ್ತ್ರೀಯರು, ಆನಂತರ ಉಳಿದ ಹೊಲ ಮನೆ ಇತ್ಯಾದಿ ಹೊಲ ಇತ್ಯಾದಿ ಅನೇಕ ಲೇಬರ್ ವರ್ಗ ಅಂತಿಕೊಂಡಂತೇನಿದೆ, ಶೂದ್ರಾಹ, ಬ್ರಜೌಕಸಹ, ಗೋಪಾಲಕರು, ಗೋಪಿಕೆಯರು, ಖಗಾಹ, ಮೃಗಾಹ, ಹಕ್ಕಿಗಳು, ಮೃಗಗಳು, ಇವೆಲ್ಲ ಪಾಪಯೋನಿಯ, ಪಾಪದಿಂದ ಬಂದಿರತಕ್ಕಂಥ ಪ್ರಾಣಿ ಯೋನಿಗಳು. ಇವರೆಲ್ಲರೂ ಕೂಡ ಪರಮಾತ್ಮನಲ್ಲಿ ಭಕ್ತಿ ಮಾಡಿ, ಪಕ್ಷಿ ಇತ್ಯಾದಿಗಳ ಭಕ್ತಿ ಅಂತಂದರೆ ಹಿಂದಿನ ಜನ್ಮದ ಸ್ಮರಣೆ ಇದ್ದರೆ ಮಾಡ್ತಾರೆ, ಇಲ್ಲ ಅವರಿಗೆ ಮತ್ತೆ ಪುನಃ ಒಳ್ಳೆಯ ಜನ್ಮ ಕೊಟ್ಟು ಪರಮಾತ್ಮ ಅವ್ರ ಕಡೆಯಿಂದ ಭಕ್ತಿ ಮಾಡಿಸ್ತಾನೆ. ಅವರೆಲ್ಲರೂ ಕೂಡ ಸಂತಿ ಅಚ್ಯುತತಾಂ ಗತಾಹ, ಚ್ಯುತಿ ರಹಿತನಾಗಿರ್ತಕ್ಕಂಥ ಪರಮಾತ್ಮನ ಆ ಸ್ಥಾನವನ್ನು ಮೋಕ್ಷ, ಅಚ್ಯುತ ಅಂದರೆ ಇಲ್ಲಿ ಮೋಕ್ಷ ಅಂತ ಅರ್ಥ, ಪರಮಾತ್ಮನ ಸಾನ್ನಿಧ್ಯ ರೂಪವಾಗಿರ್ತಕ್ಕಂಥ ಚ್ಯುತಿರಹಿತವಾದಂಥ ನಿತ್ಯ ಸುಖರೂಪವಾದಂಥ ಮೋಕ್ಷವನ್ನು ಪ್ರತಿಯೊಬ್ಬರೂ ಪಡೀತಾರೆ. ಪ್ರಹ್ಲಾದ ಕೊನೆಗೆ ನಿನ್ನ ನಿರ್ಣಯ ಏನಪ್ಪ ಹೇಳಿಬಿಡು, ಕನ್ಕ್ಲೂಷನ್ ಏನು? ಏತಾವಾನೇವ ಲೋಕೇಸ್ಮಿನ್ ಪುಂಸಾಂ ಸ್ವಾರ್ಥ ಪರಸ್ಮೃತಃ, ಪರಮಾತ್ಮನ ಭಕ್ತಿಯನ್ನು ಮಾಡಿ ಅವನ ಅನುಗ್ರಹವನ್ನು ಪಡೆಯುವುದೇ ಧರ್ಮ, ಅರ್ಥ, ಕಾಮ, ಮೋಕ್ಷ ಮೀರಿದ ಪುರುಷಾರ್ಥ. ಪುಂಸಾಂ ಸ್ವಾರ್ಥ ಪರಸ್ಮೃತಃ ಅಂತ ತಿಳ್ಕೊಂಡಂತ ಹೇಳಿದ್ದಾರೆ. ಆನಂತರ ಏಕಾಂತ ಭಕ್ತಿರ್ ಗೋವಿಂದೇ, ಸರ್ವೋತ್ತಮ ಅಂತ ತಿಳ್ಕೊಂಡಂತೇಳಿ ಅವನನ್ನು ಪ್ರೀತಿಸಿ ಅವನಲ್ಲಿ ಭಕ್ತಿ ಮಾಡಿ ಅವನು ಹೇಳಿದಂತೆ ಯಥಾ ಯೋಗ್ಯತಾನುಸಾರವಾಗಿ ವರ್ಣಾಶ್ರಮ ಧರ್ಮಗಳನ್ನು ಮಾಡ್ತಾ ಅವನನ್ನೇ ಪ್ರೀತಿಸ್ತಾ ಇದ್ದರೆ ಯತ್ ಸರ್ವಸ್ಥ ತದೀಕ್ಷಣಂ, ಎಲ್ಲ ಕಡೆಯಲ್ಲೂ ಭಗವಂತನನ್ನು ಕಾಣ್ತಾ ಆನಂದ ಅನುಭವಿಸ್ತಾ ಇದ್ದರೆ ಪರಮಾತ್ಮ ನಿಶ್ಚಿತವಾಗಿಯೂ ನಮ್ಮ ಮೇಲೆ ಅನುಗ್ರಹ ಮಾಡ್ತಾರೆ. ಆದ್ದರಿಂದಾಗ ದೈತ್ಯ ಬಾಲಕರೇ ಭಗವಂತನನ್ನು ತಿಳಿದುಕೊಳ್ಳಿ, ಭಕ್ತಿ ಮಾಡಿ ಅಂತ ತಿಳ್ಕೊಂಡಂತ ಹೇಳಿ ಪ್ರಹ್ಲಾದನ ಈ ಉಪದೇಶ ಕೇಳಿ ಸಂಕ್ಷಿಪ್ತವಾಗಿ ಪ್ರಹ್ಲಾದ ಗೀತೆ ಹೇಳಿದ್ದೇನೆ. ಈ ಉಪದೇಶವನ್ನು ದೈತ್ಯ ಬಾಲಕರು ನಿಶ್ಚಿತವಾಗಿಯೂ ಪರಮಾತ್ಮನೇ ಸರ್ವೋತ್ತಮ, ನಮ್ಮ ಗುರುಗಳು ಹೇಳ್ತಕ್ಕಂಥ ಈ ಲೌಕಿಕವಾದಂತಹ ಅರ್ಥ, ಕಾಮ ಇತ್ಯಾದಿಗಳು ಮುಖ್ಯವಾಗಿ ಪ್ರಯೋಜನಕಾರಿ ಅಲ್ಲ, ಸಾಧನವಾಗಬಹುದೇ ಹೊರತು ಪ್ರಯೋಜನಕಾರಿ ಅಲ್ಲ. ಅಷ್ಟೇ ಅಲ್ಲ, ಇವರು ನಮಗೆ ಮೋಕ್ಷವನ್ನು ಕೊಡ್ತಕ್ಕಂಥವಲ್ಲ ಅಂತ ತಿಳ್ಕೊಂಡು ಪರಮ ಭಕ್ತರಾಗಿದ್ದಾರೆ. ಕ್ರಮವಾಗಿ ಪರಮ ಭಕ್ತರಾಗಿರ್ತಕ್ಕಂಥ ಇವರನ್ನು ಕಂಡು ಆ ಕಾಲದಲ್ಲಿ ಚಂಡಾಮರ್ಕರಿಗೆ ಸಂಶಯ ಬರಲಿಕ್ಕೆ ಪ್ರಾರಂಭ ಆಯಿತು. ನಾನು ಕ್ಲಾಸಿಗೆ ಕೊಡ್ತಾರೆ ಮತ್ತು ಹಿಂದೆ ಹೋಗಿ ಜಪ ಮಾಡ್ತಾ ಕೂತ್ಕೊಳ್ತಾರೆ ಇವರು. ಕೇಳಿದ್ರೆ ಏನು ಅಂತಂದರೆ, ಗುರುಗಳೇ ನೀವು ಹೇಳ್ತೀರಿ ಅಂತ ಕೇಳ್ತೀವಿ, ನಮ್ಮ ಪ್ರಹ್ಲಾದೆಲ್ಲ ಹೇಳಿದ್ದಾನೆ ಅಂತ ತಿಳ್ಕೊಂಡಂತ ಗಾಬರಿ ಆಯ್ತು. ಇದು ಹಿರಣ್ಯಕಶಿಪಿಗೆ ತಿಳಿದ್ರೆ ಮೊದಲು ನಮ್ಮ ಕುತ್ತಿಗೆ ಕತ್ತರಿಸ್ತಾನೆ ಅಂತಿಕೊಂಡಂತ ಹೋಗಿ ಹಿರಣ್ಯಕಶಿಪಿಗೆ ಹೇಳಿದರು. ಹಿರಣ್ಯಕಶಿಪು ಘಾತವಾಯಿತು. ಏನು ಘಾತ ಆಯಿತು? ನಿನ್ನ ಮಗ ತಾಕಿಡೋದಲ್ಲದೆ ಎಲ್ಲ ದೈತ್ಯ ಬಾಲಕರನ್ನು ಕರೆಸಿಬಿಟ್ಟಿದ್ದಾನೆ. ಎಲ್ಲರೂ ಪರಮ ವಿಷ್ಣು ಭಕ್ತರಾಗಿದ್ದಾರೆ. ಪರಮಾತ್ಮನೇ ಸರ್ವೋತ್ತಮ ಅಂತ ಹೇಳ್ಕೊಂಡು ಅವನನ್ನೇ ಧ್ಯಾನ ಮಾಡ್ತಾ ಇದ್ದಾರೆ. ನಾವು ಹೇಳಿದ್ದನ್ನು ಯಾರು ದೈತ್ಯ ಬಾಲಕ, ನಿನ್ನ ಮಗ ಅಂತೂ ಸರ್ವತಾ ಕಲೀಲಿಕ್ಕತ್ತಿಲ್ಲ, ಉಳಿದವರಂತೂ ಕಲೀಲಿಕ್ಕೆ ಆಗೋದಿಲ್ಲ. ಇದನ್ನು ಕೇಳಿದ ಹಿರಣ್ಯಕಶಿಪು ಏನು ಮಾಡಿದ? ಯಾವ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಆ ಹಿರಣ್ಯಕಶಿಪುನ ಅಹಂಕಾರವನ್ನು ಪರಮಾತ್ಮ ಖಂಡಿಸಿದ. ನಾಳಿನ ದಿವಸ ಉತ್ಥಾನ ದ್ವಾದಶಿ,
ಉತ್ಥಾನ ದ್ವಾದಶಿ ಅಂದರೆ ಪರಮಾತ್ಮ ಚಾತುರ್ಮಾಸ್ಯದಲ್ಲಿ ಮಲಗಿದಂತೆ ನಟನೆ ಮಾಡಿರ್ತಕ್ಕಂಥ ಪರಮಾತ್ಮ ನಾಳೆ ಎದುರಿಗೆ ನಮ್ಗೆ ಬರ್ತಾನೆ. ಹೌದು, ಕಂಬದಿಂದ ಒಡೆದು ಬರ್ತಾನೆ ಪರಮಾತ್ಮ. ಅದಕ್ಕೋಸ್ಕರ ನಾಳಿನ ದಿವಸ ಆ ನರಸಿಂಹದೇವರಿಗೆ ನೈವೇದ್ಯ ಮಂಗಳಾರತಿಗೋಸ್ಕರ ಸಿದ್ಧತೆಯನ್ನು ಇಟ್ಟುಕೊಳ್ಳಿ. ಪರಮಾತ್ಮನ ಅವತಾರವಾದ ನಂತರ ತೆಂಗಿನಕಾಯನ್ನು ಒಡೆದು ಅವನು ನೈವೇದ್ಯ ತೋರಿಸಿ, ಪರಮಾತ್ಮ ಉತ್ಥಾನ ದ್ವಾದಶಿ ನಿನ್ನ ಅವತಾರದ ಮಹಿಮೆಯನ್ನು ಕೇಳಿದ್ದೇವೆ, ನಿನ್ನ ಅವತಾರದ ವೈಶಿಷ್ಟ್ಯತೆ ನಮಗೆ ಕೇಳಲಿಕ್ಕೆ ಸಿಕ್ತು ಅಂತ ತಿಳ್ಕೊಂಡು ಅಂತೇಳಿ ಕೃತಜ್ಞರಾಗಿ ಆ ಪರಮಾತ್ಮನಿಗೆ ನಾವು ಕೃತಜ್ಞತೆಯನ್ನು ಅರ್ಪಿಸೋಣ. ಇದು ಅಧಿಕತಾ ಪ್ರಸಕ್ತಿ. ಶ್ರೀಕೃಷ್ಣಾರ್ಪಣಮಸ್ತು.